ಮಂಜುಳಾನಾಥನಿಗೆ ಕಲಾ ಸಮರ್ಪಣೆ ಮಾಡೋ ದೃಷ್ಟಿಯಿಂದ ಮತ್ತು ಮೊಸರುಡಿಕೆಯ ಉತ್ಸವದ ಈ ಶುಭ ದಿನದಂದು ಹಗಲು ಪೂರ್ಣ ಲವಲವಿಕೆಯನ್ನಿರುವಂಥ ಒಂದು ವ್ಯವಸ್ಥೆಯಿಂದ ಇಂದು ಮುಂಜಾನೆಯ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಇದ್ದೀವಿ. ನಮ್ಮ ಗೌರವಾಧ್ಯಕ್ಷರಾದಂಥ ಧರ್ಮದರ್ಶಿ ಹರಿಕೃಷ್ಣ ಪುನರ್ರವರು, ಮುಖ್ಯ ಅತಿಥಿಗಳಾಗಿರುವಂಥ ಪ್ರದೀಪ್ ಕುಮಾರ್ ಕಲ್ಕೂರ್ರವರೆಲ್ಲ ವೇದಿಕೆಯಲ್ಲಿ ಅಲಂಕೃತರಾಗಿ ಕಾರ್ಯಕ್ರಮ ಮುಂದುವರಿಸಿಕೊಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. 56 ವರ್ಷದ ಇತಿಹಾಸ ಇರುವಂತಹ ಶ್ರೀಕೃಷ್ಣ ಜನ್ಮ ಮಹೋತ್ಸವ ಸಮಿತಿ ಕದ್ರಿಯ ಪರಿಸರದಲ್ಲಿ ಕೃಷ್ಣನ ಉತ್ಸವವನ್ನು ಮಾಡುವ ಬಗ್ಗೆ ಆಲೋಚನೆ ಮಾಡಿ ಪ್ರಾರಂಭಿಸಲ್ಪಟ್ಟಂಥ ಒಂದು ಹಿರಿಯ ಸಂಸ್ಥೆ ನಮ್ಮ ಪರಿಸರದಲ್ಲಿದೆ. ಕದ್ರಿಯ ಈ ಸುತ್ತಮುತ್ತ ಆಗುವಂಥ ಎಲ್ಲ ಆಗುಹೋಗುಗಳಿಗೆ ಸ್ಪಂದನೆ ಮಾಡುವಂತಹ ಮತ್ತು ಕಲಾಪೋಷಣೆಯನ್ನು ಮಾಡುವಂತಹ ಮತ್ತು ಕೃಷ್ಣನ ಉತ್ಸವವನ್ನು ಜರುಗಿಸುವಂಥ ಇದರ ಬಗ್ಗೆ ಒಂದು ಚಿಂತನೆ ಮೂಡಿಸಿದಂಥ ಸಂಸ್ಥೆ ಇದು. ಪ್ರಾರಂಭಿಕ ಕಾಲದಲ್ಲಿ 56 ವರ್ಷಗಳ ಹಿಂದೆ ಬೇರೆ ಕಡೆಯಲ್ಲಿ ಮೊಸರುಗುಡಿಕೆ ಉತ್ಸವ ಆಚರಿಸ್ತಾ ಇರುವುದನ್ನು ನೋಡಿ ಕದ್ರಿಯ ಯುವಕರು ಇಲ್ಲಿ ಕೂಡ ಆ ಒಂದು ಸಂಭ್ರಮವನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿ ಈ ಉತ್ಸವ ಜರುಗ್ತದೆ. ನಾನು ಇದನ್ನೇ ತುಂಬ ಸಲ ಹೇಳಿದ್ದೇನೆ, ಆದರೂ ಮಂಜುನಾಥನ ಪದತಲದಲ್ಲಿ ಹೇಳಿಕ್ಕೆ ಭಾಳ ಸಂತೋಷ ಆಗ್ತದೆ. ಎಲ್ಲ ಕಡೆಯಲ್ಲಿ ಆಗುವಂಥ ಮೊಸರುಗುಡಿಕೆಯ ಉತ್ಸವದ ಹಾಗೆ ಈ ಉತ್ಸವ ಅಲ್ಲ. ಇಲ್ಲಿ ಆರಂಭ ಆಗುವಂಥದ್ದು ಮತ್ತು ಅಂತ್ಯ ಆಗುವಂಥ ಎರಡೂ ಬಿಂದುಗಳು ಕೂಡ ಶ್ರದ್ಧಾ ಕೇಂದ್ರದ್ದು. ನಿನ್ನೆ ಇಲ್ಲಿಂದ ಭವ್ಯವಾದಂಥ ಮೆರವಣಿಗೆಯಲ್ಲಿ ಶೋಭಾಯಾತ್ರೆ ಮೂಲಕ ಪಲ್ಲಕ್ಕಿ ಮತ್ತು ಶ್ರೀಕೃಷ್ಣನ ಗಂಧದ ಮೂರ್ತಿ ಇರುವಂತಹ ಚಿನ್ಮಯ ಮೂರ್ತಿಯನ್ನು ಗೋಪಾಲಕೃಷ್ಣ ಮಠದಲ್ಲಿ ಇರಿಸಿ ರಾತ್ರಿ ಅದಕ್ಕೆ ಶಾಸ್ತ್ರೋಕ್ತವಾಗಿ ವೇದೋಕ್ತವಾಗಿ ಅರ್ಘ್ಯೆಯನ್ನು ಅಲ್ಲಿ ಅಲಂಕಾರ ಪೂಜೆ ಇತ್ಯಾದಿ ಅಭಿಷೇಕಗಳನ್ನು ಮಾಡಿ ಪ್ರಸನ್ನವಾದಂತಹ ಆ ದೇವರನ್ನು ಇವತ್ತು ಸಂಜೆ ಭವ್ಯವಾದ ಮೆರವಣಿಗೆಯಲ್ಲಿ ತಂದು ಕದ್ರಿ ಮಂಜುನಾಥ ದೇವರ ಪದತಳದಲ್ಲಿ ಇರಿಸೋದು. ಇದು ಎರಡು ಶ್ರದ್ಧಾ ಕೇಂದ್ರಗಳು ಬಹಳ ಕೆಲಸವನ್ನು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಹಲವಾರು ನಿಯಮಾವಳಿಗಳು ನಮಗೆ ಬಂದಿದೆ, ಅದಕ್ಕೆಲ್ಲ ನಾವು ಅನುಷ್ಠಾನ ಮಾಡ್ತೇವೆ. ನಿನ್ನೆ ಅದನ್ನು ಆರಂಭಿಕ ಕಾಲದಲ್ಲಿ ಬಹಳ ಶುಭವಾದಂಥ ಗಳಿಗೆ ಆಗಿದೆ, ಬೇಗ ನಾವು ಹೋಗಿ ತಲುಪಿದ್ದೇವೆ, ಕಾರ್ಯಕ್ರಮ ಆಗಿದೆ. ಇವತ್ತು ಕೂಡ ಬೇಗ ಮುಗಿಸುವ ಬಗ್ಗೆಯೂ ಕೂಡ ಯೋಚನೆ ಮಾಡಿದ್ದೇವೆ. ಆದರೆ ಹಗಲಿನ ಹೊತ್ತು ಮುಂಜಾನೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸಂಯೋಜಿಸ್ಕೊಂಡಿತ್ತು. ಕುಣಿತ ಭಜನಾ ಸ್ಪರ್ಧೆ ಅಂತ ಮಾಡಿದೆವು, ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದರು ಜನರು. ಈ ವರ್ಷ ಸರಯು ಬಾಲಯಕ್ಷ ವೃಂದ 25 ವರ್ಷಗಳ ಸಾಧನೆ. ಸರಯು ಬಾಲಯಕ್ಷ ವೃಂದಕ್ಕೂ ಈ ಒಂದು ಕ್ಷೇತ್ರಕ್ಕೂ ತುಂಬ ಅನನ್ಯವಾದಂಥ ಸಂಬಂಧ ಇದೆ. 25 ವರ್ಷಗಳ ಹಿಂದೆ ನಮ್ಮ ಚಿಕ್ಕ ಮಕ್ಕಳು ಯಕ್ಷಗಾನದಲ್ಲಿ ಕುಣಿಬೇಕು ಅಂತ ಆಸಕ್ತಿ ಇದ್ದವರಿಗೆ ಈ ಪರಿಸರದಲ್ಲಿ ತಂದೆ ತಾಯಿ ಕರ್ಕೊಂಡು ಬಂದು ಮಲ್ಲಿಕಾ ಕಲಾವೃಂದದ ಕಾರ್ಯಕ್ರಮದಲ್ಲಿ ಆಗುವಂಥ ದೊಡ್ಡವರ ಯಕ್ಷಗಾನದಲ್ಲಿ ಚಿಕ್ಕ ವೇಷ ಯಾವುದಾದ್ರೂ ಇದ್ದರೆ ಆ ಮಕ್ಕಳಿಗೆ ಅವಕಾಶ ಕೊಡ್ತಾಯಿತ್ತು. ಆಗ ನಾನು ರವಿ ಅಲೆಯವರ ಅರ್ಥ ಹೇಳಿದೆ, ಎಷ್ಟೋ ಅಪ್ಪ ಅಮ್ಮನ ಆಸೆ ಇದೆ, ಮಕ್ಕಳನ್ನು ಯಕ್ಷಗಾನದಲ್ಲಿ ತೊಡಗಿಸ್ಕೊಳ್ಬೇಕೆಂದು, ಚೆನ್ನಾಗಿ ಕುಣಿತಾರೆ, ಆದ್ದರಿಂದ ಇವರಿಗಾಗಿ ಒಂದು ಪ್ರತ್ಯೇಕ ಚಿಕ್ಕ ಮೇಳವನ್ನು ಮಾಡಬಾರ್ದಾ ಅಂತ. ಆಗಾಗಲೇ ಒಂದು ಚಿಕ್ಕ ಮೇಳ ಇತ್ತು ಬಡಗದಿಟ್ಟಿನಲ್ಲಿ. ನಮ್ಮ ಜನಾರ್ದನ ಹಂದೆಯವರ ತಂದೆ ಅದು ಅಣ್ಣ ಶ್ರೀಧರ ಹಂದೆಯವರಿದ್ದರು, ಅವರ ಮೇಳವನ್ನು ತರಿಸಿದ್ದೆವು. ಅದು ಕುಣಿದಾಗ ನಮ್ಮ ಮಕ್ಕಳಿಗೆ ಭಾಳ ಖುಷಿಯಾಯಿತು. ಹಾಗೆ ರವಿಯಲ್ಲಿಯವರು ಹೇಳಿದ ಮಾತಿಗೆ ತಕ್ಷಣ ಅದರ ಮುಂದಿನ ವರ್ಷ ವೇದಿಕೆಯಲ್ಲಿ ಅದನ್ನು ಅಂದದಕ್ಕೆ ಮುಂದಿನ ವರ್ಷ ಒಂದು ಚಿಕ್ಕ ಸಿದ್ಧವಾದ ತಂಡವನ್ನು ರೂಪಿಸಿತು. ಅದುವೇ ಸರಯು ಬಾಲಯಕ್ಷ ವೃಂದ. ನಂತರ 25 ವರ್ಷಗಳಲ್ಲಿ ಅದು ತುಂಬ ಸಾಧನೆ ಮಾಡಿತು. ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಅಂಗವಿಕಲರಿಗೆ, ಕುರುಡರಿಗೆ ಮತ್ತು ಶಾಲಾ ಕಾಲೇಜುಗಳಲ್ಲಿ ಅದರ ಪ್ರಭಾವ ಬೀರಿ ಇವತ್ತು ತೆಂಕುದಿಟ್ಟಿನ ಮೊದಲ ಪ್ರಶಸ್ತಿ ವಿಜೇತರಾದಂಥ ಸಂಸ್ಥೆ ಸರಯು ಬಾಲಯಕ್ಷ ವೃಂದ. ಅದರ 25ನೇ ವರ್ಷದ ಒಂದು ಸಂಭ್ರಮಾಚರಣೆಯ ಪ್ರಯುಕ್ತ ಇವತ್ತಿನ ಕಾರ್ಯಕ್ರಮ ಜೋಡಿಸಿಕೊಂಡೆವು. ಅದಕ್ಕೆ ಪೂರ್ಣ ಸಹಕಾರ ಕೊಟ್ಟದ್ದು ಶ್ರೀಕೃಷ್ಣ ಜನ್ಮ ಮಹೋತ್ಸವ ಸಮಿತಿ, ಈ ನಂದಗೋಕುಲ ವೇದಿಕೆ ಅದರದ್ದು. ಅದರ ಮುಖೇನ ಕರೆದು ಇವತ್ತು 4 ಗಂಟೆ ಯಕ್ಷಗಾನವನ್ನು ಮಕ್ಕಳ ಯಕ್ಷಗಾನದ ಜೊತೆಗೆ ಎಲ್ಲ ಸೇರಿಸಿಕೊಂಡು ಮಾಡುವಂಥ ಯೋಜನೆ ಮಾಡಿದ್ದೇವೆ. ಮತ್ತು 4ರ ನಂತರ ನಮಗೆ ಮತ್ತೆ ಬೇರೆ ಕಾರ್ಯಕ್ರಮ ಮಾಡಿದ್ದೇವೆ. ಧಾರ್ಮಿಕ ಸಭಾ ಕಾರ್ಯಕ್ರಮ ಇದೆ, ಮತ್ತು ಮಕ್ಕಳ ಸಾನ್ನಿಧ್ಯ ಸಂಸ್ಥೆಯಿಂದ ಯಕ್ಷಗಾನ ಇದೆ, ನಾಟಕ ಇದೆ, ಮತ್ತು ರಾತ್ರಿ ನಮ್ಮ ದೇವರು ಬರೋ ತನಕ ಯಕ್ಷಗಾನ ಎಲ್ಲ ಇದೆ. ಅಂತೂ ಇವತ್ತು ಪೂರ್ಣ ಕಲೋತ್ಸವವನ್ನು ಆಚರಿಸ್ತಾ ಇದೆ. ಆ ಕಲೋತ್ಸವಕ್ಕೆ ಆಗಮಿಸಿದ ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ನಾವು ಬಯಸ್ತೇವೆ. ಈಗಾಗಲೇ ನಮ್ಮ ಮೊಸರುಡಿಕೆ ಒಂದು ಭಾಗ ಆಗಿದೆ. ನಮ್ಮದು ಜಾರುವ ಕಂಬ,
ಅದು ಏರಿಸಿ ಆಯಿತು. ಅದು ತುಂಬ ಜವಾಬ್ದಾರಿಯ ಕೆಲಸ. ನೋಡೋ ಕಣ್ಣಿಗೆ ಭಾಳ ಸುಲಭ ಕಾಣ್ತದೆ. ಕಿರಣ್ ಗೋಕುಲ ಎಲ್ಲ ನಿನ್ನೆ ಮೊನ್ನೆಲ್ಲ ತುಂಬ ಅದನ್ನು ತರುವುದೇ ದೊಡ್ಡ ಕೆಲಸ, ಅದನ್ನು ಇಳಿಸೋದು ಒಂದು ಕೆಲಸ, ಪುನಃ ಏರಿಸೋದು ನೀವು ನೋಡ್ತೀರಿ. ಈಗ ಕಣ್ಣಾರೆ ನೋಡಿದವರು ಇದ್ದೀರಿ ಎಷ್ಟು ಕಷ್ಟಪಡಬೇಕಾಗ್ತದೆ ಅಂದರೆ. ಯಾಕಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸೀಳು ಬೀಳ್ತದೆ, ಮತ್ತು ಹತ್ತಲಿಕ್ಕೆ ಆಗಲ್ಲ. ಆದ್ದರಿಂದ ತುಂಬ ಜಾಗರೂಕತೆಯಿಂದ ಆ ಕೆಲಸವನ್ನು ನಾವು ಮಾಡಿದ್ದೇವೆ. ನಂತರ ಅದರ ಸಂಜೆ ಘೋಷಣೆ ಆಗ್ತದೆ, ಮತ್ತು ಜಾರುವ ಕಂಬಕ್ಕೆ ಹತ್ತುವ ಬಗ್ಗೆ ಸಂಜೆ ಘೋಷಣೆ ಆಗ್ತದೆ. ಅಷ್ಟು ಹೊತ್ತನಕ ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿವೆ. ಆ ಎಲ್ಲ ಕಾರ್ಯಕ್ರಮಗಳನ್ನು ತಾವು ಸ್ವಾದ ಮಾಡಬೇಕು ಅಂತ ವಿನಂತಿಸ್ತಾ, ಮಧ್ಯಾಹ್ನದ ಹೊತ್ತಿಗೆ ಎಲ್ಲ ಭಕ್ತರಿಗೂ, ಸೇವಾರ್ಥಿಗಳಿಗೆ, ದರ್ಶನಾರ್ಥಿಗಳಿಗೂ ಪ್ರಸಾದ ಕೂಡ ಇದೆ. ಸ್ವೀಕಾರ ಮಾಡಿಕೊಂಡು ನಮ್ಮ ಜೊತೆ ಈ ಕೃಷ್ಣೋತ್ಸವದಲ್ಲಿ ಭಾಗಿಯಾಗಬೇಕು ಅಂತ ವಿನಂತಿಸ್ತಾ, ವೇದಿಕೆಯಲ್ಲಿ ಆಸೀನರಾದ ನಮ್ಮೆಲ್ಲ ಗಣ್ಯ ವ್ಯಕ್ತಿಗಳನ್ನು ಸರಯು ಬಾಲಯಕ್ಷ ವೃಂದದ ಅಧ್ಯಕ್ಷರಾದಂಥ ರವಿ ಅಲೆಯವರಾರು ಈ ವೇದಿಕೆಯಲ್ಲಿ ಹಾರ್ದಿಕವಾದ ಸ್ವಾಗತ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೆ. ಜನಾರ್ದನ ಹಂದಿಯವರು ಮೊದಲ ಒಂದು ಗೀತೆಯೊಂದಿಗೆ ಇದನ್ನು ಆರಂಭಿಸಿಕೊಡಬೇಕು ಅಂತ ವಿನಿಸ್ತಾ ಇದ್ದೀವಿ. ಇವತ್ತು ನಮ್ಮ ಉತ್ಸವಕ್ಕೆ 4 ಹುಲಿಗಳು ಕದ್ರಿ ಪರಿಸರದ 4 ಜನರು ತಂಡಗಳು ಇಲ್ಲಿಗೆ ಕದ್ರಿ ದೇವಸ್ಥಾನಕ್ಕೆ ಬಂದು ಸೇವೆ ಮಾಡಿ ನಂತರ ತೆರಳಿ ಕೆಲವುಗಳ ಮನೆಗಳಿಗೆ ಹೋಗಲಿಕ್ಕೆ ಇದ್ದಾರೆ. ಅದು ಒಂದು ಸಂಭ್ರಮವನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮ ಮಾಡೋಣ. ಮೊದಲ ಗೀತೆ ಜನಾರ್ದನ ಹಂದಿಯವರಿಂದ. ಕೃಷ್ಣನ ಕೊಳಲಿನ ಕರೆ ಆಲಿಸು, ಕೃಷ್ಣನ ಕೊಳಲಿನ ಕರೆ ಹೊತ್ತಾರೆ ಮನೆಗೆಲಸ ಮಿಕ್ಕಾರೆ ಮಿಗಲಿ, ಪಕ್ಕದ ನೆರೆಹೋರೆ ನಕ್ಕಾರೆ ನಗಲಿ. ಬೃಂದಾವನದೋಳ್ ಬೃಂದಾವನದೋಳ್ ಆಲಿಸು ಕೃಷ್ಣನ ಕೊಳಲಿನ ಕರೆ. ನೇಸದ ಕಿರಣ ಆಗಸದಿರುಳ ಮರೆಯಿಸುವ ರೀತಿ, ಮುರಳೀಧರನ ಮುರಳಿ ಮಾಯೆಗೆ ಮನ ಬಿಟ್ಟಿತೆ ಭೀತಿ. ಇನ್ನಾಯಿತೆ ಪ್ರೀತಿ ಇನ್ನಾಯಿತೆ ಪ್ರೀತಿ, ಕೃಷ್ಣನ ಕೊಳಲಿನ ಕರೆ ಆಲಿಸು ಕೃಷ್ಣನ ಕೊಳಲಿನ ಕರೆ. ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿ ಅದರ ಪುರಸ್ಕೃತರಾಗಿರುವಂಥ ಪ್ರಭಾಕರ ಅಡಿಗರು ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನಿಸ್ತು. ಪರ್ಯಾಯ ಪೂಜೆಯಲ್ಲಿದ್ದಾರೆ ಪುಟ್ಟಣ್ಣ. ಪ್ರಭಾಕರ ಅಡಿಗರನ್ನು ಆಮಂತ್ರಿಸ್ತೇವೆ. ರವಿ ಅಲೆಯವರಾಯರು ಈ ವೇದಿಕೆಯಲ್ಲಿ ಎಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸಬೇಕು ಅಂತ ವಿನಿಸ್ತಾ ಇದ್ದೇವೆ. ಆತ್ಮೀಯರೇ, ಸರಯು ಬಾಲಯಕ್ಷ ವೃಂದ ಈಗಾಗಲೇ ಸುಧಾಕರ್ ಹೇಳಿದ ಹಾಗೆ ಈ ಕ್ಷೇತ್ರದಲ್ಲೇ ಪ್ರಾರಂಭ ಆದದ್ದು. ರಥೋತ್ಸವ ದಿವಸ ದೇವರು ರಥದಲ್ಲಿ ಇದ್ದ ಹಾಗೆ ಅದರ ಮುಂಭಾಗದ ವೇದಿಕೆಯಲ್ಲಿ ನಮ್ಮ ಪ್ರಪ್ರಥಮ ಕಾರ್ಯಕ್ರಮ ಆಗಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಮತ್ತು ಕದ್ರಿಗೂ ನಮಗೂ ನಂಟೇನು ಅಂತ ಕೇಳಿದರೆ, ಅನೇಕ ವರ್ಷಗಳ ಕಾಲ ನಮ್ಮ ಅಪ್ಪ ಇಲ್ಲಿ ಸತ್ಯನಾರಾಯಣ ಪೂಜೆಯ ಕಥಾ ವಾಚನವನ್ನು ಮಾಡ್ತಾಯಿದ್ರು. ಶಂಕರನಾಡಿಗರು ಮತ್ತು ಅವರೆಲ್ಲ ಇದ್ದಾಗ ಕದ್ದಲ್ಲಿ ಕಥೆ ಓದು ಅಂದರೆ ಅಲೆಯವರಾಯರು ಅಂತ ಒಂದು ಪ್ರತೀತಿ ಇತ್ತು. ಹಾಗಾಗಿ ತುಂಬ ವರ್ಷ ದೇವರ ಸೇವೆ ಮಾಡಿದ್ದಾರೆ. ನಮಗೆ ಸಹ ಮುಂದಕ್ಕೆ ಇಲ್ಲಿ ಕ್ಷೇತ್ರಕ್ಕೆ ಸೇವೆ ಮಾಡುವಂಥ ತುಂಬ ಅವಕಾಶಗಳು ಸಿಕ್ಕಿತು. ಬರುವ ವರ್ಷ ನಮ್ಮ ಸಪ್ತಾಹ ಇಲ್ಲಿ ಕದ್ದರಲ್ಲಿ 10ನೇ ವರ್ಷ ದಶಮಾನೋತ್ಸವ ಸಿಕ್ಕಿದೆ. ಅಂಥ ಒಂದು ಮಕ್ಕಳ ಮೇಳದ 25 ಸಾಧನೆ ಒಂದು ಪುಸ್ತಕ ಮಾಡಿದ್ದೇವೆ. ಅದೇ ಹೊತ್ತು ನಮಗೆ ನೆನಪಾದದ್ದು ದಿವಂಗತ ಪರಮೇಶ್ವರನ್ನು ನೆನಪು ಮಾಡಿಕೊಳ್ಬೇಕು. ನಮ್ಮ ತಂಡಕ್ಕೆ ತುಂಬ ಸಹಾಯ ಮಾಡಿದ್ದಾರೆ ಅವರಿರುವಾಗ, ಮತ್ತು ನನಗೊಂದು ಗುರುಗಳಾಗಿ ಕೂಡ ಸಹಕಾರವನ್ನು ನೀಡಿದ್ದಾರೆ. ಅವರ ನೆನಪು ಮಾಡುವ ಕಾರ್ಯಕ್ರಮವನ್ನು ನಾನು ಗೋಕುಲ್ ಕದ್ರಿಯವರಲ್ಲಿ ಕೇಳಿಕೊಂಡಾಗ ಅವರು ಅದಕ್ಕೆ ಅವರ ಮಿತ್ರರು ಪದಾಧಿಕಾರಿಗಳ ಒಂದು ಅನುಮತಿಯನ್ನು ಪಡೆದು ನಮಗೆ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಒಂದು ವಿಶೇಷ ಸಂದರ್ಭದಲ್ಲಿ ನಾವು ಇವತ್ತಿಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ತುಂಬ ಅವಕಾಶ ಮಾಡಿಕೊಟ್ಟಂಥ ಕೃಷ್ಣಮ್ಮ ಜನ್ಮ ಮಹೋತ್ಸವ ಸಮಿತಿ, ರಿಜಿಸ್ಟರ್ಡ್ ಕದ್ರಿ, ನಂದಗೋಕುಲ ವೇದಿಕೆಯ ಎಲ್ಲರಿಗೂ ಕೂಡ ಮೊದಲಾಗಿ ಧನ್ಯವಾದವನ್ನು ಹೇಳ್ತೇನೆ. ಹಾಗೂ ಅಧ್ಯಕ್ಷರಾದಂಥ ಗೋಕುಲ್ ಕದ್ರಿಯವರು ನಾವು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ತುಂಬ ತುರ್ತಿನ ಕಾರ್ಯಕ್ರಮದಲ್ಲಿದ್ದಾರೆ ಅವರು. ಇವತ್ತಿನ ಪೂರ್ತಿ ಹೊಣೆ ಅವರ ಭುಜದ ಮೇಲಿದೆ, ಆದರೂ ಕೂಡ ನಮಗಾಗಿ ಸಮಯ ಕೊಟ್ಟಿದ್ದಾರೆ. ಅವರನ್ನು ಆತ್ಮೀಯವಾಗಿ ನಮ್ಮ ಡಾಕ್ಟರ್ ಹರಿಕೃಷ್ಣಪ್ಪನವರವರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ನಮ್ಮವರೇ ಆದಂಥ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ಕೂಡ ಹಾಗೆ ನಿನ್ನೆಯ ಕಾರ್ಯಕ್ರಮ ಯಶಸ್ಸು ಮಾಡಲಿಕ್ಕೆ ಹಲವು ಸುತ್ತಿನ ಬೈಠಕ್ಗಳನ್ನು ನಡೆಸಿ ತುಂಬ ಯೋಜನೆ ಮಾಡಿ ಹೊಸತೆಲ್ಲ ತಂದು ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯುವ ಹಾಗೆ ಎಲ್ಲ ನೋಡಿಕೊಂಡಂಥ ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷರು ಮತ್ತು ನಮ್ಮ ಸರಯಿನ
ಬಾಲ್ಯದಿಂದಲೂ ಕೂಡ ನಮ್ಮೊಂದಿಗೆ ಇದ್ದವರು, ಪೂರ್ಣ ಸಹಕಾರ ನೀಡ್ತಾ ಇದ್ದವರು. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಸುಧಾಕರ್ ರಾವ್ ಪೇಜಾವರವರಿಗೆ ಶಾಲು ಹೊದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ನಮ್ಮವರೇ ಆದಂಥ ಡಾಕ್ಟರ್ ಹರಿಕೃಷ್ಣಪ್ಪನವರವರು ನಮ್ಮ ಸಂಸ್ಥೆಯ ಗೌರವ ಸಂಚಾಲಕರು. ಕಟೀಲಿನಲ್ಲಿ ಇವತ್ತು ಜೋರಾಗಿ ಮಳೆ ಬರ್ತಾ ಇದೆ ಅಂತೆ. ಅಲ್ಲಿ ಆಸರಣ್ಣರ ನೇತೃತ್ವದಲ್ಲಿ ಕೃಷ್ಣವೇಷ ಸ್ಪರ್ಧೆ ಉಂಟು. ಅದನ್ನು ಸ್ವಲ್ಪ ಡಿಲೇ ಆಯಿತು, ಲೇಟ್ ಆಯಿತು. ಅದನ್ನು ಮುಗಿಸಿ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕ್ಲಪ್ತ ಸಮಯಕ್ಕೆ ಬಂದಿದ್ದಾರೆ. ಆ ಬದ್ಧತೆ ಒಂದು ನಮ್ಮ ಸರಿಯೊಂದಿಗೆ ಇರಬೇಕೆನ್ನುವಂಥ ಅವರ ತುಡಿತ ನಮಗೆ ತುಂಬ ದೊಡ್ಡ ಗೌರವವನ್ನು ಕೊಡ್ತದೆ. ಅವರ ಉಪಸ್ಥಿತಿಯೇ ನಮಗೆ ದೊಡ್ಡ ಗೌರವ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಜನಾರ್ದನ ಹಂದೇವರವರಿಗೆ ಶಾಲು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಆಮೇಲೆ ನಮ್ಮ ಕೋಡಿಕಲ್ಲಿನ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಕೋಡಿಕಲ್ ಶಾಖೆ ಮತ್ತು ಶ್ರೀ ಗಣೇಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿ 17 ವರ್ಷಗಳಿಂದ, ನಮ್ಮ ಗಣೇಶೋತ್ಸವಕ್ಕೆ 17 ವರ್ಷ ಆಯಿತು. ಅಷ್ಟು ದೀರ್ಘಕಾಲವೂ ಕೂಡ ನಮ್ಮ ಗೌರವಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇರುವಂಥ ಜೋಗಿ ಸಮಾಜ ಸುಧಾರಕ ಸಂಘದ ಪದಾಧಿಕಾರಿಗಳಾಗಿರುವಂಥ ಕಿರಣ್ ಜೋಗಿಯವರು ನಮ್ಮ ನೆರೆಕರೆಯವರು ಮತ್ತು ನಮ್ಮ ಆತ್ಮೀಯರು. ಯಾವಾಗಲೂ ನಾವು ವರ್ಷದಲ್ಲೊಂದು 4-6 ತಿಂಗಳು ಒಟ್ಟಿಗೆ ಇರ್ತೇವೆ. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಅವರಿಗೂ ಸಹಕಾರ ನೀಡ್ತಾ ಇದ್ದಾರೆ. ಸರಿಯಿನ ಬಗ್ಗೆ ಅಪಾರ ಪ್ರೀತಿ ಉಂಟು. ಅವರು ಈ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅವರನ್ನು ನಮ್ಮ ನಾಗೇಶ್ ದೇವಾಡಿಗ ಕದ್ರಿ ಅವರ ವೇದಿಕೆಗೆ ಬಂದು ಶಾಲು ಹಾಕಿ ಗೌರವಿಸಬೇಕು ಅಂತ ಕೇಳ್ತಾ ಇದ್ದೆ. ನಾಗೇಶ್ ದೇವಾಡಿಗರು ನಮ್ಮ ತುಳುಕೂಟದ ಜೊತೆ ಕಾರ್ಯದರ್ಶಿ ಮತ್ತು ಯೋಗ್ಯ ನಾಟಕಕಾರರು, ಉತ್ತಮ ಕಲಾವಿದರು, ರಚಯಿತರು ಕೂಡ, ನಾಟಕ ಬರೀತಾರೆ ಕೂಡ. ಅವರು ಕಿರಣ್ ಜೋಗಿ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಒಳ್ಳೆಯ ಹಾಡುಗಾರರು ಕೂಡ, ಒಳ್ಳೆಯ ಸ್ವಂತ ಕವಿತೆಗಳನ್ನು ರಚನೆ ಮಾಡಿ ಹಾಡ್ತಾರೆ. ಆಮೇಲೆ ಇವತ್ತು ನಮಗೆ PVS ಪರಮೇಶ್ವರ್ ನೆನಪು ಮಾಡಲಿಕ್ಕೆ ಸಂಸ್ಮರಣಾ ಭಾಷಣಕ್ಕೆ ವಾಸುದೇವ ಐತಾಳರನ್ನು ಕರೆದಿದೆ. ಪಣಂಬೂರು ವಾಸುದೇವ ಐತಾಳರು ಯಕ್ಷ ಶಿಕ್ಷಣ ಎನ್ನುವಂಥ ಒಂದು ಪರಿಕಲ್ಪನೆಯನ್ನು ತೆಂಕುದಿಟ್ಟಿನಲ್ಲಿ ಆರಂಭ ಮಾಡುವಲ್ಲಿ ವಾಸುದೇವ ಐತಾಳರದ್ದು ದೊಡ್ಡ ಕೊಡುಗೆ. ಅವರದನ್ನು ಯೋಜನೆ ಮಾಡಿ 100 ಶಾಲೆಗಳಿಗೆ ವಿಸ್ತರಿಸಿದ್ದಾರೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಒಂದು ಆಧಾರದಲ್ಲಿ ಅವರದರ ಮುಖ್ಯ ನಿರ್ದೇಶಕರ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಆತ್ಮೀಯರು ಕೂಡ ಭಾಳ ಹಿಂದಿನಿಂದ ನಮ್ಮ ಸ್ನೇಹಿತರು, ಅವರ ಶ್ರೀಮತಿಯವರು ಕೂಡ ನಮಗೆ ನಾವು ಒಟ್ಟಿಗೆ ಓದಿದವರು ಗೋವಿಂದಾಸ್ ಕಾಲೇಜಿನಲ್ಲಿ. ಅವರನ್ನು ಕೂಡ ಮೀನಾಕ್ಷಿ ಅವರು ಕೂಡ ನಮ್ಮ ಕಾಲೇಜಿನಲ್ಲಿ ಕಾಮರ್ಸ್ ಓದಿದ್ರು, ನಾನು ಸೈನ್ಸ್ ಓದ್ತಾ ಇದ್ದೆ. ಅಲ್ಲಿಂದ ಕೂಡ ನಾವು ಇವರನ್ನು ತುಂಬ ಹತ್ತಿರದಿಂದ ಬಲ್ಲವರು. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಿಡುವು ಮಾಡಿಕೊಂಡು ಬಂದಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ರಾಘವೇಂದ್ರ ಶೃಂಗೇರಿ ಅವರ ವೇದಿಕೆಗೆ ಬಂದು ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಡಾಕ್ಟರ್ ಪ್ರಭಾಕರ್ ಅಡಿಗರು. ಸ್ವಯಂ ತನ್ನಲ್ಲಿರುವಂಥ ವಿದ್ಯೆಯ ಪ್ರತಿಭೆಯಿಂದ ಅದನ್ನು ಅನೇಕ ಮಕ್ಕಳಿಗೆ ವಿಸ್ತರಿಸಿ ಮತ್ತು ಅದನ್ನೆಲ್ಲ ಸಂಗ್ರಹ ಯೋಗ್ಯ ಗ್ರಂಥಗಳನ್ನಾಗಿ ಬರೆದು ಡಾಕ್ಟರೇಟ್ ಪಡೆದವರು. ನಮ್ಮ ಮಧ್ಯೆ ಅವರಿಗೆ ನಮಗೆ ತುಂಬ ದೊಡ್ಡ ಸಂತೋಷದ ವಿಷಯ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಪುನೀತ್ ಬೆಂಗಳೂರು ಅವ್ರ ವೇದಿಕೆಗೆ ಬಂದವರಿಗೆ ಶಾಲು ಹಾಕಿ ಅವರ ಆಶೀರ್ವಾದ ಪಡಿಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂಥ ಡಾಕ್ಟರ್ ಪ್ರಭಾಕರ್ ಅಡಿಗರನ್ನು ಪುನೀತರವರು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ಬರು ಪ್ರಾಧ್ಯಾಪಕಿ ಸುಭದ್ರ ಮೇಡಮ್. ತುಂಬ ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ತನ್ನ ನಿವೃತ್ತಿಯ ನಂತರವೂ ಕೂಡ ಬೇರೆ ಬೇರೆ ಶಾಲೆಗಳಲ್ಲಿ ಹಿಂದಿ, ಸಂಸ್ಕೃತ ಮತ್ತು ಯೋಗ ಈ 2-3 ವಿಷಯಗಳನ್ನು ಭಾಳ ಬದ್ಧತೆಯಿಂದ ಮಕ್ಕಳಿಗೆ ತಲುಪಿಸುವಲ್ಲಿ ಅವರು ಭಾಳ ಮುತುವರ್ಜಿ ವಹಿಸಿಕೊಂಡವರು. ನಮ್ಮ ಸರಯಿ ತಂಡದೊಂದಿಗೆ ಯಾವಾಗಲೂ ಇದ್ದಾರೆ. ನಮ್ಮ ಸಂಸ್ಕೃತ ಆಟಗಳಾದಾಗೆಲ್ಲ ಅವರು ಬಂದು ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ವಿದ್ಯಕ್ಕನವರು ವೇದಿಕೆಗೆ ಬಂದವರಿಗೆ ಶಾಲು ಹಾಕಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾವತಿ ಕಾರಂತರು ಸುಭದ್ರ ಮೇಡಮ್ಗೆ ಶಾಲು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ಬರು ಪ್ರೊಫೆಸರ್ JK ಭಟ್ರು ಕೆನರಾ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಆ ಕಾಲದಲ್ಲಿ ನಾಗೇಶ್ ಸಾಲಿಯಾನ್ ಮತ್ತು ಅವರ ಜೊತೆ ಸೇರಿ ಒಂದು ಯಕ್ಷಗಾನ ತಂಡವನ್ನು ಕಟ್ಟಿದರು. ನಾವು ಕೂಡ ನಿಕಟವಾಗಿ ಇದ್ದವರು. ವೃತ್ತಿಯ ನಂತರ ನಿವೃತ್ತಿಯಾದ ಮೇಲೆ ಕೂಡ ಯಕ್ಷಗಾನದ ಪ್ರವೃತ್ತಿಯನ್ನು ಉಳಿಸಿಕೊಂಡು ಬಾಳಿದವರು. ಪ್ರದೀಪ್ ಕುಮಾರ್ ಕಲ್ಕೂರು ಅವರ ಬಗ್ಗೆ ಒಂದು ಚೆಲುವ ಅಂತ ಒಂದು ಪುಸ್ತಕ ಪ್ರಕಟಿಸಿದ್ದಾರೆ. ಅದು ನಿಜಾರ್ಥದಲ್ಲಿ ಚೆಲುವ. ಈಗ ಸಹ ಅವರು ಚೆಲುವನೇ ಆಗಿದ್ದಾರೆ.
ಅಂಥ ಒಬ್ಬ ಚೆಲುವ ನಮ್ಮ ಮಧ್ಯೆ ಸರಯಿನೊಂದಿಗೆ ನಿಕಟ ಸಂಪರ್ಕದಲ್ಲಿರುವಂಥ ಜೆ.ಕೆ. ಭಟ್ರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಸುಧಾಕರ್ ರಾಯರವರಿಗೆ ಶಾಲು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಇನ್ನೋರ್ವರು ಇವತ್ತು ನಮ್ಮಿಂದ ಗೌರವಾರ್ಪಣೆಯನ್ನು ಪಡೆಯಲಿರುವವರು ಪಿ. ನಾಗೇಶ್ ಕಾರಂತರು, ಉತ್ತಮ ಯಕ್ಷಗಾನ ವೇಷಧಾರಿ. ಅದರಲ್ಲಿಯೂ ಬೇರೆ ಬೇರೆ ಭಾಷೆಗಳಲ್ಲಿ ಯಕ್ಷಗಾನಗಳು ನಡೆದಾಗ ಬಣ್ಣದ ವೇಷ ಮಾಡಿದರೂ ಕೂಡ ಅದರಲ್ಲಿ ಭಾವನೆಯನ್ನು ತಂದು ಕೊಡುವಂಥ ಒಂದು ಶಕ್ತಿ ನಾಗೇಶ್ ಕಾರಂತರ ಹತ್ರ ಇತ್ತು. ಬರೀ ಒಂದು ಕಾಟಾಚಾರಕ್ಕೆ ವೇಷ ಮಾಡೋದಾಗಲಿ, ಹೇಳಿದ್ರಲ್ಲ ಅಂತ ವೇಷ ಮಾಡೋದಲ್ಲ, ಅವರಲ್ಲಿ ಒಂದು ಬದ್ಧತೆ ಇತ್ತು. ಪಿ. ವಿ. ಐತಾಳ್ರ ಕಾಲದಲ್ಲಿ ನಾವು ನೋಡಿದ್ದೇವೆ, ಒಂದು ಪ್ರಾಕ್ಟೀಸಿಗೆ ಕರೆಕ್ಟಾಗಿ ಬರೋದು, ರಾತ್ರಿಯಿಂದ ಬೆಳಗ್ಗೆವರೆಗೆ ಪ್ರಾಕ್ಟೀಸು ಮಣಂಬೂರು ದೇವಸ್ಥಾನದಲ್ಲಿ ಇತ್ಯಾದಿ ಎಲ್ಲ ಆಗುವಾಗ ಕೂಡ ದಣಿವಿಲ್ಲದೆ ಅವರಿಗೆ ಒಪ್ಪಿಸಿದ ಪಾತ್ರವನ್ನು ಭಾಳ ಸುಂದರವಾಗಿ ಮಾಡಿದ್ದಾರೆ. ಅವರ ಕರ್ಣನ ಪಾತ್ರ ಒತ್ತರಾಪಾರದಲ್ಲಿ ಅವರು ಕರ್ಣನ ಪಾತ್ರವನ್ನು ಮಾಡಿದರು ಎಮ್ ಎಲ್ ಸಾಮಗರ ಜೊತೆಯಲ್ಲಿ. ಹಾಗೆ ಬೇರೆ ಬೇರೆ ಪಾತ್ರವನ್ನು ಮಾಡಬಲ್ಲಂತ ಸಮರ್ಥರಿದ್ದಾರೆ ನಾಗೇಶ್ ಕಾರಂತರು. ಅವರನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೆ ಸಂದೀಪ್ ಕದ್ರಿ ಸುಧಾಕರ್ ರಾಯರು ಶಾಲೆ ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇವತ್ತು ನಮ್ಮ ಈ ಕಾರ್ಯಕ್ರಮದ ಒಂದು ಒಟ್ಟು ಸ್ವರೂಪದಲ್ಲಿ ಒಂದು ಸನ್ಮಾನ, ಒಂದು ಪುಸ್ತಕ ಬಿಡುಗಡೆ ಮತ್ತು ನಾವು ಬಯಲಾಟ ಹಮ್ಮಿಕೊಂಡಿದ್ದೇವೆ. ಶ್ರೀಕೃಷ್ಣ ಪಾರಮ್ಯ ಅಂತ ಮೇಳದ ಕಲಾವಿದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುಮಾರು ಒಂದು 3:30ರಿಂದ 4 ಗಂಟೆವರೆಗೆ ನಡೆಯುವಂಥ ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲ ಉಪಸ್ಥಿತರಿದ್ದು ಮಕ್ಕಳಿಗೆ ಯಕ್ಷಗಾನ ಕಲೆಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳಿಕೊಳ್ತಾ ಎಲ್ಲ ಕಲಾಭಿಮಾನಿ ಬಂಧುಗಳು ಮಧುಸೂದನ್ ಲೇವರಾಯರ ಯೂಟ್ಯೂಬಿನ ಮುಖಾಂತರ ನೇರ ಪ್ರಸಾರದಲ್ಲಿ ನೋಡುತ್ತಿರುವಂಥ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. 25ನೇ ವರ್ಷದ ಈ ಸುಸಂದರ್ಭದಲ್ಲಿ ನಾವು ಎಲ್ಲ ವಿಚಾರಗಳನ್ನು ಕ್ರೋಢೀಕರಿಸಿ ಸಾಂದ್ರೀಕರಿಸಿ ಒಂದು ಸಂಚಿಕೆಯನ್ನು ಮತ್ತೆ ಮುದ್ರಣ ಮಾಡಿದ್ದೇವೆ. ಅದರ ಬಿಡುಗಡೆ ಮಾಡಲಿಕ್ಕಿದ್ದೇವೆ. ಮತ್ತು ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಮಗೆ ನಮ್ಮ ಗುರುಗಳಾದಂಥ ಪಿ. ವಿ. ಪರಮೇಶ್ ಅವರ ಸಂಸ್ಮರಣೆಯನ್ನು ಕೂಡ ಮಾಡುವಂಥದ್ದಾಗಿದೆ. ಆ 2 ಕಾರ್ಯಕ್ರಮ ಪ್ರಮುಖ ವಾಹಿನಿಯಾಗಿ ಇಟ್ಕೊಂಡಿದ್ದೇವೆ. ಮೊದಲಿಗೆ ಕದ್ರಿ ಪ್ರಭಾಕರ್ ಅಡಿಗರು ನಮ್ಮ ಚತುರ್ವೇದಿಗಳು, ಅವರು ಇಂಥ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡೋದ್ರಲ್ಲಿ ಬಹಳ ಸಂತುಷ್ಟಿಗಳಾಗಿರ್ತಾರೆ. ಯಾವಾಗಲೂ ನಮಗೆ ಎಲ್ಲಿ ಸಿಕ್ಕಿದ್ರು ಕೂಡ ಹೇಳ್ತಾರೆ, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ನಾವಿದ್ದೇವೆ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈ ವೇದಿಕೆಯಲ್ಲಿ ಮೊದಲಿಗೆ ಅವರು ಆಶೀರ್ವಚನ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಸರ್ವಮಂಗಲದಾತಾರವು ಪಾರ್ವತಿ ಪರಮೇಶ್ವರವು ಗಣೇಶ ಸ್ಕಂದ ಸಂಯುಕ್ತವು ಒಂದೇ ವಾಂಛಿತ ಸಿದ್ಧಯೇ ಯಶಿವೋ ನಾಮರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲ ತಯೋ ಸಂಸ್ಮರಣಾತ್ ಪುಂಸಾಂ ಸರ್ವತೋ ಜಯಮಂಗಲಂ. ಹರಿಗುರುಭ್ಯೋ ನಮಃ. ಕ್ಷೇತ್ರ ಸ್ವಾಮಿ ಮಂಜುನಾಥ ಸ್ವಾಮಿಯನ್ನು ವಂದಿಸಿ ವೇದಿಕೆಯ ಮೇಲಿರುವ ಅಧ್ಯಕ್ಷರು, ಮುಖ್ಯ ಅತಿಥಿಗಳು ಹಾಗೂ ವೇದಿಕೆಯ ಮುಂದಿರುವ ಶ್ರೋತೃಗಳು ಇವರೆಲ್ಲರನ್ನೂ ಕೂಡ ವಂದಿಸಿ 2 ಆಶೀರ್ವಚನ ಮಾತನ್ನು ಹೇಳಲಿಕ್ಕೆ ಹೇಳಿದ್ದಾರೆ, ಹೇಳಬಹುದು. ಆದರೆ ಮುಖ್ಯವಾಗಿ ಮಂಜುನಾಥನ ಅನುಗ್ರಹ ಆಗಲಿ ಇಂದಿನ ಈ ಕಾರ್ಯಕ್ರಮಕ್ಕೆ. ಮುಖ್ಯವಾಗಿ ನಮ್ಮ ರವಿ ಅಲೇವೂರಾಯರು ತುಂಬ ಸಾಧಕರವರು, ಯಕ್ಷಗಾನ ಕ್ಷೇತ್ರದಲ್ಲಿ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ತುಂಬ ಸಾಧನೆ ಮಾಡಿದವರು. ಅವರು ಕರೆದರು, ಇವತ್ತು ಈ ಕ್ಷಣದಿಂದ ಬಂದೆ ದೇವರ ಸಂಸ್ಮರಣೆ ಮಾಡ್ತಾ ಇದ್ದೆ. ಯಾಕಂದರೆ ನಮಗೆ ಹೊಸ ಜೀವ ಕೊಟ್ಟವ ಮಂಜುನಾಥ ಸ್ವಾಮಿ ಹಾಗೂ ಪ್ರಾಣದೇವರು. ಅವರ ಅನುಗ್ರಹದಿಂದ ನಿಮ್ಮ ಎದುರು ನಾನೀಗ ಇದ್ದೇನೆ. ಆದ್ದರಿಂದ ಯಾಕಂದರೆ ಒಂದು ದೊಡ್ಡ ಸಮಸ್ಯೆ ಬಂದಿತ್ತು ನನಗೆ. ಅದು ದೂರ ಆಗುವ ಸಮಸ್ಯೆ ಅಲ್ಲ, ಮೊದಲ ಹಂತದಲ್ಲೇ ಪರಮಾತ್ಮ ನಮಗೆ ಅದರ ಒಂದು ವಿಚಾರವನ್ನು ಜ್ಞಾನವನ್ನುಂಟು ಮಾಡಿ ಅದರಿಂದ ಪಾರಾಗುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ ಮಂಜುನಾಥ ಸ್ವಾಮಿ.
ಅವನ ಅನುಗ್ರಹ ನನ್ನ ಮೇಲೆ ಹೇಗೆ ಉಂಟು ಹಾಗೆ ನಿಮ್ಮೆಲ್ಲರ ಮೇಲೂ ಇರಲಿ. ಎಲ್ಲರಿಗೂ ಆಯುರಾರೋಗ್ಯಾದಿ ಸಂಪತ್ತ ಮಂಜುನಾಥ ಸ್ವಾಮಿ ಕೊಡಲಿ. ವೇದಿಕೆಯಲ್ಲಿರುವವರಿಗೆ ಈ ವಿಷಯ ತುಂಬ ಗೊತ್ತುಂಟು. ಆದ್ದರಿಂದ ಪುಸ್ತಕ ಬಿಡುಗಡೆ, ಪುಸ್ತಕ ಮಸ್ತಕ, ಇದಕ್ಕೆ ಎರಡಕ್ಕೂ ಸಂಬಂಧ ಉಂಟು. ಅದು ನಮಗೆ ಅನುಭವಕ್ಕೆ ನಿಲುಕುವಂತಹ ವಿಷಯಗಳನ್ನು ನಾವು ನಮ್ಮ ಒಳಗೆ ನಾವು ತುಂಬಿಕೊಳ್ಳದೆ ಅದನ್ನು ಇತರರಿಗೂ ಹಂಚುವ ಕೆಲಸ ಮಾಡಬೇಕು. ಹೇಳಿದ್ದಾರೆ ಶಾಸ್ತ್ರದಲ್ಲಿ, ನಾನು ವೇದವನ್ನು ಮಾತ್ರ ವಿಶೇಷವಾಗಿ ಹೇಳುವವ, ಆದ್ದರಿಂದ ವೇದದ ವಿಷಯ ಹೇಳಲಿಕ್ಕೆ ಏನಿಲ್ಲ. ವೇದದಲ್ಲಿ ಎಲ್ಲವೂ ಉಂಟು. ಸರ್ವಂ ವೇದಾತ್ ಪ್ರಸಿದ್ಧ್ಯತಿ. ನಮ್ಮ ಈ ಹಿಂದೂ ದೇಶದಲ್ಲಿ ಮುಖ್ಯವಾಗಿ ನಮಗೆ ವೇದವೇ ಎಲ್ಲಕ್ಕೂ ಮೂಲ. ವೇದ ಅಂದರೆ ವೇದಯಂತೀತಿ ವೇದಾಹ ನೇಂದ್ರಿಯಾಣಿ ನಾನುಮಾನಂ ವೇದಾಹಿ ಏವ ಏನಂ ವೇದಯಂತಿ ತಸ್ಮಾದಾಹುರ್ವೇದಾಹ ಇತಿ. ನಮಗೆ ಯಾರಿಗೂ ಕಾಣದಂಥ ಒಂದು ಮಹಾಶಕ್ತಿ ಈ ಜಗತ್ತನ್ನು ಸೃಷ್ಟಿಸಿದೆ, ಪಾಲನೆ ಮಾಡ್ತಾ ಉಂಟು, ಸಂಹಾರವನ್ನು ಕೂಡ ಮಾಡ್ತದೆ. ಅಂತಹ ಮಹಾಶಕ್ತಿಯೇ ಒಳಗೆ ಮಂಜುನಾಥ ಸನ್ನಿಧಾನದಲ್ಲಿ ಉಂಟು. ಅಂತಹ ಮಹಾಶಕ್ತಿಯನ್ನು ಹಿಂದಿನಿಂದ ವೇದಾದಿಗಳನ್ನು ತಿಳಿದವರು, ಶಾಸ್ತ್ರಾದಿಗಳನ್ನು ತಿಳಿದವರು ಪೂಜೆ ಮಾಡ್ತಾ ಇದ್ದಾರೆ. ಅಂತಹ ಸನ್ನಿಧಾನದಲ್ಲಿ ಈ ಒಂದು ಸಂಸ್ಮರಣಾ ಕಾರ್ಯಕ್ರಮ ಉಂಟು. ಪುಸ್ತಕಾದಿ ಬಿಡುಗಡೆಗಳನ್ನು ಮಾಡಲಿಕ್ಕೆ ಇದ್ದೀರಿ. ಅದೆಲ್ಲವೂ ಕೂಡ ಚೆನ್ನಾಗಿ ನಡೆಯಲಿ. ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಎಲ್ಲರಿಗೂ ಸದ್ಬುದ್ಧಿಯನ್ನು, ವಿದ್ಯೆಯನ್ನು, ಆಯುರಾರೋಗ್ಯಾದಿ ಸಂಪತ್ತನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಪರಿಪೂರ್ಣ ಯಶಸ್ಸನ್ನು ನೀಡಲಿ ಅಂತ ನಾನು ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ, ಮಹಾಗಣಪತಿ ದೇವರಿದ್ದಾರೆ, ಧರ್ಮಶಾಸ್ತ್ರಿ ಇದ್ದಾರೆ, ಆಮೇಲೆ ಕಾಶಿ ಭಾಗೀರಥಿ ಮಹಾಗಣಪತಿ ದೇವರಿದ್ದಾರೆ, ದುರ್ಗಾ ಪರಮೇಶ್ವರಿ ಇದ್ದಾರೆ, ಎಲ್ಲರೂ ದೇವರು. ಆದ್ದರಿಂದ ಎಲ್ಲರನ್ನೂ ನಾನು ವಂದಿಸಿ ನನ್ನ ಎರಡು ಮಾತುಗಳನ್ನು ಪರಮಾತ್ಮನ ಪಾದಾರವಿಂದಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಹರಿ ಓಂ, ಹರಿ ಓಂ, ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಎಲ್ಲ ಅತಿಥಿಗಳು ನಮ್ಮ 25ನೇ ವರ್ಷದ ಈ ಸಂದರ್ಭದಲ್ಲಿ ನಾವು ಮಾಡಿದಂಥ ಸಾಧನೆಗಳನ್ನೆಲ್ಲ ಕ್ರೋಢೀಕರಿಸಿದ ಸಂಚಿಕೆ ಇದೆ. ಅದರ ಬಿಡುಗಡೆ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಅಂತ ಭಿನ್ನವಿಸ್ತಾ ಇದ್ದೀವಿ. ರಜತ ಸಂಭ್ರಮ ಸರಯೋ ಬಾಲ ಯಕ್ಷವೃಂದದ ನಿಜದ ಯಕ್ಷಗಾನ ಮೇಳ ಆಟ ಚಂದದ ಮಕ್ಕಳಾಟ ಚಂದದ ರಜತ ಸಂಭ್ರಮ ಸರಯೋ ಬಾಲ ಯಕ್ಷವೃಂದದ ಯಕ್ಷವೃಂದದ ರವಿಯ ಉದಯ ಕಿರಣದಲೆಯೌ ಗಗನದೇತರ ಕಿವಿಯು ಅರಳಿ ಗಾನ ಮರಳಿ ರಂಗಸ್ಥಳವೇ ತತ್ತರ ಸವಿಯ ಸಂಘ ಕಥಾ ಪ್ರಸಂಗ ಉಪಾಖ್ಯಾನ ಉತ್ತರ ಭುವಿಯಲಿ 25 ವರುಷ ಹರುಷ ಬಿತ್ತರ ರಜತ ಸಂಭ್ರಮ ಸರಯೋ ಬಾಲ ಯಕ್ಷವೃಂದದ ಯಕ್ಷವೃಂದದ ಯಕ್ಷಗಾನ ಆಟಕೂಟ ಗುರು ಪರೀಕ್ಷಕ ದೀಕ್ಷಿತ ಕಲಾರಕ್ಷಕ ಅನುಷ್ಠಾನಾಧೀಕ್ಷಕ ಶಿಕ್ಷಣದಲ್ಲಿ ರಂಗನಾಯಕ ಅಭೀಷ್ಟ ಶಿಕ್ಷಕ ದಕ್ಷ ನರವರ ನಲಿವ ನಟವರ ನಿತ್ಯ ನಿರೀಕ್ಷಕ ರಜತ ಸಂಭ್ರಮ ಸರಯೋ ಬಾಲ ಯಕ್ಷವೃಂದದ ಆಟ ಚಂದದ ಮಕ್ಕಳಾಟ ಚಂದದ ಅಚ್ಚುಕಟ್ಟು ದಶಾವತಾರಿ ಸ್ವರ ರಾಗಲಯ ತಾಳ ಹೆಚ್ಚುಗಾರಿಕೆ ಚೊಕ್ಕ ಚಿಕ್ಕ ನಿರ್ದೇಶನದ ಮೇಳ ಮೆಚ್ಚಿನ ರವಿ ಅಲೆವೂರಾಯರ ಸಾಧನೆಯು ಕೇಳ ನೆಚ್ಚಿನ ನಗೆ ಸಂಘಟಕಗೆ ಶುಭ ಅವಸರದ ವೇಳ ರಜತ ಸಂಭ್ರಮ ಸರಯೋ ಬಾಲ ಯಕ್ಷವೃಂದದ ನಿಜದ ಯಕ್ಷಗಾನ ಮೇಳ ಆಟ ಚಂದದ
ಯಕ್ಷ ವೃಂದದ ಮಕ್ಕಳಾಟ ಚಂದದ. ನಮಸ್ಕಾರ. ಇವತ್ತು ಈ ವೇದಿಕೆಯಲ್ಲಿ ನಮ್ಮ ಜೊತೆ ಈ ಸರಯು ಬಾಲ ಯಕ್ಷವೃಂದದ ರವಿ ಎಲೆವರನ್ನ ಯಕ್ಷಗುರುಗಳಾಗಿರುವಂಥ PV ಪರಮೇಶ್ವರ್ ಇರಬೇಕಿತ್ತು. ಅವರು ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ, ಅದರಲ್ಲಿ ಪ್ರಮುಖವಾಗಿ ಸರಯು ಬಾಲ ಯಕ್ಷವೃಂದದಲ್ಲಿ ಆರಂಭಿಕ ಕಾಲದಿಂದಲೂ ಕೂಡ ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟವರು. ಮೀನಾಕ್ಷಿ ಮತ್ತು ಹೊಸ ಐತಾಳರು ಪರಮೇಶ್ವರ ಬಗ್ಗೆ ಬಹಳ ಕಾಳಜಿ ವಹಿಸಿದವರು. ಆಗ ಇಲ್ಲಿಂದ ಕಲಾವಿದರು ಹೋಗೋದೇ ಭಾಳ ಕಡಿಮೆ ಆಗಿತ್ತು. ಬಾಂಬೆಗೆ ಹೋಗೋದಂದರೆ ದೊಡ್ಡ ವಿಷಯ. ನಾಟಕದವರೆಲ್ಲ ಬಾಂಬೆಗೆ ಹೋಗ್ತಾಯಿದ್ರು, ಯಕ್ಷಗಾನದವ್ರನ್ನ ಬಾಂಬೆಗೆ ಹೋಗ್ತಾಯಿದ್ರು. ಆ ಥರ ಹೊರದೇಶಕ್ಕೆ ಹೋದದ್ದು ಚರಿತ್ರೆಯಲ್ಲಿ ಭಾಳ ಕಡಿಮೆ ಇತ್ತು. ಆವಾಗಲೇ ಇವರು ಹೋದಾಗ ಯಕ್ಷಗಾನವನ್ನು, ನಾಟಕವನ್ನು, ಸಂಗೀತವನ್ನು ಎಲ್ಲ, ಈಗಂತೂ ಎಲ್ಲರೂ ಕಲಿತ ಕೂಡಲೇ ಹೋಗಿಬಿಡೋ ಹಾಗೆ ಆಗಿದೆ, ಅಷ್ಟು ಅಲ್ಲಿ ಆಸಕ್ತಿಯಿಂದ ಕರೀತಾರೆ. ಮನೆಯವರು ವಿದ್ವತ್ ಆದ ತಕ್ಷಣ 498 ಮಾರ್ಕ್ 500ರಲ್ಲಿ ಪಡ್ಕೊಂಡಿದ್ದಾರೆ ಅಂತ ಅವರನ್ನಲ್ಲಿ ಮಕ್ಕಳನ್ನು ಕರೆದು ಹಾಡಿಸಿದ್ದಾರೆ. ಈ ಥರ ಈಗ ಅಷ್ಟು ಪ್ರೇಮ ಹೊರದೇಶದಲ್ಲಿ ನಮ್ಮ ಸಂಸ್ಕೃತಿಯ ಬಗ್ಗೆ ಮೂಡಿ ಬಂದಿದೆ. ಅದನ್ನು ಸುಮಾರು ಒಂದು 30-40 ವರ್ಷಗಳ ಹಿಂದೆ ಇವತ್ತು ವಾಸ್ತವ ಐತಾಳರು ಮೀನಾಕ್ಷಿಯವರು ಅಲ್ಲಿಂದ ಬಂದ ನಂತರವೂ ಅವರು ಬಿಡಲಿಲ್ಲ. ಇಲ್ಲಿಂದ ಬಂದು ಮಂಗಳೂರಿಗೆ ಅವರು ಸುರತ್ಕಲಲ್ಲಿ ವಾಸವಾಗಿದ್ದಾರೆ. ಅಲ್ಲಿ ಹತ್ತಿರದ ಶಾಲೆಗಳಲ್ಲಿ ಪಾಠ ಮತ್ತು ಮಾರ್ಕ್ ಅಂಕಗಳಿಗಾಗಿಯೇ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇದ್ರು. ಆಗ ಇವರು ಆ ಶಾಲೆಗಳಿಗೆ ಹೋಗಿ ಅದರ ಕೂಡುವಿಕೆಯಾಗಿ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಕೊಡಬೇಕು ಅಂತ ವಿದ್ಯಾ ಸಮಾಗಮ ಅಂತ ಒಂದು ಟ್ರಸ್ಟನ್ನು ಪ್ರಾರಂಭಿಸಿ, ಬೆಂಚ್ ಇಲ್ಲದ ಶಾಲೆಗಳಿಗೆ, ಡೆಸ್ಕ್ ಇಲ್ಲದ ಶಾಲೆಗಳಿಗೆ, ಆಫೀಸ್ ಕಚೇರಿ ಇಲ್ಲದ ಶಾಲೆಗಳಿಗೆ ಇಂತಹ ಸಂಸ್ಕಾರಗಳನ್ನು ತಿಳಿಸುವಂಥ ಅಧ್ಯಾಪಕರ ಕೊರತೆ ಇರುವಲ್ಲಿ ಇವರು ಎದ್ದು ನಿಂತು ಆ ಕೊರತೆಯನ್ನು ನೀಗಿಸಿಕೊಳ್ತಾ ಇದ್ದಾರೆ. ನಾನು ಉತ್ಪ್ರೇಕ್ಷೆಯಾಗಿ ಹೇಳೋದಲ್ಲ, ಒಳ್ಳೆಯದನ್ನು ಸಜ್ಜನರನ್ನು ಸಮಾಜಕ್ಕೆ ತೋರಿಸದೇ ಇದ್ದದ್ದೇ ಇಷ್ಟು ದುರ್ಜನರ ಬೊಬ್ಬೆ ಆದದ್ದು. ಇನ್ನಾದರೂ ನಾವು ತಿಳ್ಕೊಳ್ಬೇಕು ಸಜ್ಜನರು ಮಾಡಿದ ಒಳ್ಳೆಯ ಕೆಲಸಗಳಿಗೆ. ನಿನ್ನೆ ಎಷ್ಟೋ ಜನ ಅಂತಾರೆ ಅಷ್ಟಮಿ ದಿವಸ ಬಂದರೆ ಬರಲ್ಲ, ಮಕ್ಕಳಿಗೆ ಮನೆಯಲ್ಲಿ ಹಬ್ಬ ಉಂಟು, ಜನ ಸೇರಲ್ಲ ಅಂತ. ನಾವು ನಿನ್ನೆ ಕಲ್ಕೂರವರು ಇದ್ದಾರೆ, ಕಲ್ಕೂರು ಪ್ರತಿಷ್ಠಾನ 12:30 ಗಂಟೆ ಆದರೂ ಕೂಡ ಉತ್ಸವದಲ್ಲಿ ಭಾಗಿಯಾಗಿ ಪ್ರಸಾದ ಸ್ವೀಕಾರ ಮಾಡಿ ಮನೆಯಲ್ಲಿ ಕೊರತೆ ಇದ್ದು ಬಂದದ್ದಲ್ಲ. ಆದರೆ ಇಂತಹ ಒಂದು ಪ್ರಸಾದ ಉಡುಪಿಗೆ ಹೋದ ಹಾಗೆ ದ್ವಾರಕೆಗೆ ಹೋದಷ್ಟು ಸಂತೋಷವನ್ನು ಪಡ್ಕೊಳ್ಳುವಂಥ ಮನೋಭೂಮಿಕೆಯ ಸಜ್ಜನರು ಇನ್ನೂ ಇದ್ದಾರೆ. ಇವತ್ತು ನೋಡಿ, ನಮಗೆ ದೇವರು ತುಂಬ ಸಹಕಾರ ಮಾಡಿದ್ದಾರೆ. ನಾವು ಇನ್ನೂ ಪ್ರಾರ್ಥನೆ ಮಾಡ್ತೇವೆ, ಬೇಡ ಅಂತ ಹೇಳೋದಿಲ್ಲ. ನಮ್ಮ ಮಂಗಳೂರು ಸ್ವಲ್ಪ ಬಿಟ್ಟು ಆಚೆ ಹೋದರೆ ಮಳೆ ಇದೆ. ಈಗ ಬಂದಂಥ ಎಷ್ಟೋ ಜನ ನಮ್ಮ ಹತ್ರ ಅಂದರು, ಹೇಗೆ ಮಾಡ್ತೀರಿ ಅಂತ. 4 ಹನಿ ನಮಗೆ ಪ್ರಸಾದ ರೂಪ ಕೊಟ್ಟರು. ಇವತ್ತಿನ ತನಕ ನಮಗೆ ಧೈರ್ಯ ಇದೆ, ನಾವು ಮಾಡುವಂಥ ಪ್ರಾಮಾಣಿಕ ಕೆಲಸಕ್ಕೆ ದೇವರ ಹರಸುವಿಕೆ ಇದೆ. ಮಹಾದೇವನ ಸನ್ನಿಧಾನದಲ್ಲಿ ಆಗುವಂಥ ಈ ಕೆಲಸ ಚೆನ್ನಾಗಿ ಸುಷಮವಾಗಿ ನಡೀತದೆ ಅಂತ ಒಂದು ವೇದಿಕೆಯಲ್ಲಿ ಇವತ್ತು ಒಳ್ಳೆಯ ಸಂಸ್ಮರಣಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಐತಾಳರ ಆ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಅಂತ ಭಿನ್ನವಿಸ್ತಾ ಇದ್ದೇವೆ. ಕದ್ರಿ ಮಂಜುನಾಥ ಸ್ವಾಮಿಯನ್ನು ಮನಸಾರ ನಮಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಪೂಜ್ಯರಿಗೆ ಕೈಮುಗಿದು ನಮಿಸುತ್ತಾ, ಈ ಸರಾಯು ಬಾಲ ಯಕ್ಷಗಾನ ವೃಂದ ಇವರು ಇವತ್ತು ನನಗೆ ಒಂದು ಈ ಕಾರ್ಯಕ್ರಮಕ್ಕೆ ಬರಬೇಕು, ಇದರಲ್ಲಿ ನೀವು PV ಪರಮೇಶ್ವರ ಸಂಸ್ಮರಣೆ ಮಾಡಬೇಕು ಅಂತ ಹೇಳಿದಾಗ ನಾನು ಹೇಳಿದೆ, ಅವರು ಮಾಡಿದ ಸಾಧನೆಯನ್ನು ನಾನು ಸಂಸ್ಮರಣೆ ಮಾಡಿದರೆ ಅದು ಸರಿಯಾಗಲಿಕ್ಕಿಲ್ಲ. ಇಲ್ಲ, ನೀವು ಅವರ ನಿಕಟವರ್ತಿಗಳು, ಆದ್ದರಿಂದ ನೀವೇ ಮಾಡಿದರೆ ಒಳ್ಳೆಯದು ಅಂತೇಳಿ. ನಿಕಟವರ್ತಿಯ ಒಂದು ಇದರಲ್ಲಿ ಸುಮಾರು 45 ವರ್ಷದ ಮಿತ್ರತ್ವ ನನಗೆ ಮತ್ತು PV ಪರಮೇಶ್ವರಿಗೆ ತುಂಬ ಆತ್ಮೀಯವಾದವರು. ಆ 45 ವರ್ಷದಲ್ಲಿ 30 ವರ್ಷ ನಾನು ಹೊರಗಿದ್ದರೂ ನಮ್ಮ ಪ್ರೀತಿ ಅದೊಂದು ವಿಶೇಷವಾದ ಪ್ರೀತಿ ಇತ್ತು. ಅದಕ್ಕೆ ಕಾರಣ ಅಂತ ಹೇಳಿದರೆ PV ಪರಮೇಶ್ವರಲ್ಲಿ ಇರುವಂಥ ಒಂದು ಒಳ್ಳೆಯ ಗುಣ, ಅವರು ಇನ್ನೊಬ್ಬರ ಹತ್ರ ಮಿತ್ರತ್ವವನ್ನು ಬಯಸುವಾಗ ಬೇರೆ ಯಾವ ಒಂದು ಅವನಿಂದ ನನಗೆ ಇದು ಸಹಾಯ ಆದೀತು, ಇದರಿಂದ ನನಗೆ ಏನಾದ್ರು ಪ್ರಯೋಜನ ಆದೀತು ಅಂತ ಹೇಳುವ ಕಲ್ಪನೆ ಇಲ್ಲ. ಇದು ಸಹಜವಾಗಿ ಜನರಿಗೆ ಬರುವಂಥದ್ದು. ವಾಸುವತ್ರ ಈ ಮಿತ್ರತ್ವ ಮಾಡಿದರೆ ಏನಾಗ್ಬೋದು, ಒಂದು ಅಮೇರಿಕಕ್ಕೆ ಹೋದ ಚಾನ್ಸ್ ಸಿಗ್ಬೋದಾ ಏನೋ, ಅಥವಾ ಇಲ್ಲಿ ನಮಗೆ ಯಾವುದಕ್ಕಾದ್ರು ಡೊನೇಷನ್ ಸಿಗ್ಬೋದು, ಇಂಥ ಯಾವ ಒಂದು ಕಲ್ಪನೆಯು ನಮ್ಮ PV ಪರಮೇಶ್ವರ್ ಅವರಿಗೆ ಇರಲಿಲ್ಲ. ಆದ್ದರಿಂದ ನಮ್ಮ 45 ವರ್ಷದ ಬಾಂಧವ್ಯ ತುಂಬ ಅತ್ಯುತ್ತಮವೆಂದರೆ ನನ್ನ ಜೀವನದಲ್ಲಿ ಮರೀಲಿಕ್ಕಾಗಂಥ ಒಂದು ಬಾಂಧವ್ಯ. ಯಕ್ಷಗಾನದ ಬಗ್ಗೆ ಹೇಳುವುದಾದರೆ, ಯಕ್ಷಗಾನದ ಬಗ್ಗೆ ನನಗೆ ತಿಳುವಳಿಕೆ ತುಂಬ, ಆದರೆ ಅವರ ನಿಕಟವರ್ತಿ ಆದ ಕಾರಣ ಅವರಲ್ಲಿ ಕಂಡ ಕೆಲವು ಗುಣಗಳು.
ಯಕ್ಷಗಾನದ 4 ಆಯಾಮಗಳು, ಹಿಮ್ಮೇಳ, ಮುಮ್ಮೇಳ, ಮಾತುಗಾರಿಕೆ, ವೇಷಭೂಷಣ, ಇದರಲ್ಲಿ ಅಪ್ರತಿಮ ಅಂತ ಹೇಳಿದರೆ ವಿಶೇಷವಾದ ಸಾಧನೆಯನ್ನು ಮಾಡಿದರು. ಆದರೆ ಸಾಧನೆ ಮಾಡಿದವರು ನಿಮಗೆ ತುಂಬ ಜನ ಸಿಗ್ತಾರೆ. ಇವರಲ್ಲಿ ಏನು ವಿಶೇಷ ಅಂತ ಹೇಳಿದರೆ, ಅವರು ಸ್ವಯಂ ಪ್ರೇರಿತ ಮತ್ತು ಸೆಲ್ಫ್ ಲರ್ನರ್ ಅಂತ ಹೇಳಿದರೆ ಅವರಿಗೆ ಗುರುಗಳಿದ್ದಾರೆ, ಆದರೆ ಅವರು ಗುರುಗಳಿಗಿಂತ ಜಾಸ್ತಿ ಸ್ವಂತವಾಗಿ ಕಲಿತದ್ದೇ ಜಾಸ್ತಿ. ಸುಮಾರು 30 ವರ್ಷ 40 ವರ್ಷದಿಂದ ನೋಡಿ ಇದರಲ್ಲಿ ಏನು ಸುಧಾರಣೆ ಆಗಬೇಕು, ಏನು ಪ್ರಯೋಗ ಮಾಡ್ಬೋದು, ಮನೆಯಲ್ಲೇ ಕೂತು ವೇಷಭೂಷಣಗಳ ಪ್ರಯೋಗ, ಮುಖವರ್ಣಿಕೆಯ ಪ್ರಯೋಗ, ಇದನ್ನೆಲ್ಲ ಅವರೇ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈ ಯಕ್ಷಗಾನ ವೇಷಭೂಷಣದಲ್ಲಿ ಅವರ ಕೊಡುಗೆಗಳು ಭಾಳಷ್ಟೇ ಇದೆ. ಅದು ಈಗ ಅದರಿಂದಾಗಿ ಸುಲಭವಾಗಿ ಕಟ್ಟುವಂಥದ್ದು, ಹಗುರವಾಗುವಂಥದ್ದು, ಮಕ್ಕಳಿಗೆ ಸುಲಭವಾಗುವಂಥದ್ದು ಕೆಲವೆಲ್ಲ ವಿಷಯಗಳಲ್ಲಿ ಪಿ ವಿ ಪರಮೇಶ್ ಅವರೇ ಸ್ವಯಂ ಆಗಿ ಅದನ್ನು ಕಂಡುಹಿಡಿದದ್ದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಒಂದು 50 ಜನರಿಗೆ 2 ಗಂಟೆಯಲ್ಲಿ ಮುಖವರ್ಣಿಕೆ ಮಾಡಿ ಅಂತ ಹೇಳಿದರೆ ಸಾಧಾರಣ ಮಾಡಲಿಕ್ಕೆ ಆಗುವಂಥ ವ್ಯಕ್ತಿ ಹೇಳಿದರೆ ಪಿ ವಿ ಪರಮೇಶ ಮಾತ್ರ. ಯಾಕೆ ಅಂತ ಹೇಳಿದರೆ ಅವರು ಪ್ರತಿಯೊಂದರಲ್ಲೂ ಒಂದು ಪ್ರಯೋಗಶೀಲತೆ ಇತ್ತು. ಯಾವ ರೀತಿಯಲ್ಲಿ ಇಷ್ಟು ಜನರಿಗೆ ಒಮ್ಮೆಗೆ ಮೇಕಪ್ ಮಾಡ್ಬೋದು ಅಂತ ಹೇಳುವ ಒಂದು ಕಲ್ಪನೆ ಅವರಲ್ಲಿ ಗಟ್ಟಿತ್ತು. ಅದು ಅಲ್ಲದೆ ಒಂದು ಪಾತ್ರಧಾರಿಯಾಗಿ ಅವರ ವೇಷವನ್ನು ಅಚ್ಚುಕಟ್ಟಾಗಿ ಮಾಡಿ, ಆ ವೇಷಭೂಷಣ ಅಂತ ಹೇಳಿದರೆ ಅದು ಎಷ್ಟು ಎದ್ದು ಕಾಣುವಂಥ ವೇಷಭೂಷಣ. ನನಗೆ ಸರಿಯಾಗಿ ನೆನಪಾಗುವಂಥದ್ದು ಹೇಳಿದರೆ, ಪಣಂಬೂರಲ್ಲಿ ಸಮಸಪ್ತಕರ ಕಾಳ ಯಕ್ಷಗಾನ ಇತ್ತು. 7 ಜನ ಬಣ್ಣ ವೇಷ ಮಾಡಿದರು. ಅದರಲ್ಲಿ ನನ್ನ ಆಪ್ತರಾದಂಥ ನಮ್ಮ ಮೆಚ್ಚಿನ ಪಣಂಬೂರಿನ ನಾಗೇಶ್ ಕಾರಂತ ಅವರು ಸಹ ಒಂದು ಸಮಸಪ್ತಕರಲ್ಲಿ ಒಂದು ಬಣ್ಣದ ವೇಷ, ಅದರ ಒಡ್ಡೋಲಗದ ಬಣ್ಣದ ವೇಷವನ್ನು ಇವರು ಪಿ ವಿ ಪರಮೇಶ್ ಮಾಡಿದರು. ಮತ್ತು ಉಳಿದ ಪ್ರಸಂಗವನ್ನು ನಾಗೇಶ್ ಕಾರಂತ ಮಾಡಿದರು. ಪಿ ವಿ ಪರಮೇಶ್ ಮತ್ತು ನಾಗೇಶ್ ಕಾರಂತ ಇವರಂಥ ಬಣ್ಣದ ವೇಷಧಾರಿ ಹವ್ಯಾಸಿಗಳಲ್ಲಿ ಅತಿ ಶ್ರೇಷ್ಠ ಮಟ್ಟದವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಒಂದು ಮೇಳದವರಿಂದಲೂ ವಿಭಿನ್ನವಾಗಿ ವಿಶೇಷವಾಗಿ ಮಾಡುವಂಥ ಬಣ್ಣದ ವೇಷಧಾರಿಗಳು. ಪಿ ವಿ ಪರಮೇಶ್ ಅವರಿಗೆ ನಾನು ಅವರ ಆಪ್ತರಿಂದ ಕೇಳಿದ ಹಾಗೆ, ಅವರು ಪ್ರೈಮರಿ ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಇರುವವರೆಗೆ ತುಂಬ ಸಾಧು ವ್ಯಕ್ತಿತ್ವ ಅಂತೆ, ಮಕ್ಕಳೊಟ್ಟು ಯಾರೊಟ್ಟಿಗೂ ಸೇರಿಕೊಳ್ತಿರಲಿಲ್ಲ ಅಂತ. ಕಾಲೇಜಿಗೆ ಬಂದಾಗ ಯಕ್ಷಗಾನವನ್ನು ಆಸಕ್ತಿಯಿಂದ ಕಲೀಲಿಕ್ಕೆ ಶುರು ಮಾಡಿದರು. ಅದರ ನಂತರ ತುಂಬ ನಾಯಕತ್ವ, ಲೀಡರ್ಶಿಪ್ಪು ಮತ್ತು ಸಂಘಟನೆ ಇದೆಲ್ಲ ಮಾಡಲಿಕ್ಕೆ ಶುರು ಮಾಡಿದರು. ಅವರಲ್ಲಿ ಕಂಡು ಬಂದಂಥ ವಿಶೇಷ ಅವರೊಟ್ಟಿಗೆ ವೇಷ ಮಾಡಿದವರು ಅಂತ ಹೇಳಿದರೆ, ಪಿ ವಿ ಪರಮೇಶ್ವರಿಗೆ ಎಲ್ಲಿಂದ ಎನರ್ಜಿ ಬರ್ತದೋ ದೇವರಿಗೆ ಗೊತ್ತು. ವೇದಿಕೆ ಹತ್ತಿದೊಂದು ಗೊತ್ತು, ಅವರ ಎನರ್ಜಿ ಕಮ್ಮಿ ಆಗುವುದೇ ಇಲ್ಲ. ಅಷ್ಟು ಎನರ್ಜಿಯಿಂದ ವೇಷಭೂಷಣ ಮಾಡ್ತಾಯಿದ್ರು, ಇದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದರು ಅಂತೇಳಿ. ಯಾವ ಬಣ್ಣದ ವೇಷದಿಂದ ಹಿಡಿದು ರಾಜವೇಷ ಯಾವ ವೇಷ ಕೊಟ್ಟರೂ ಬಹಳಷ್ಟು ಎನರ್ಜಿಯಿಂದ ಅವರ ಪಾತ್ರವನ್ನು ನಿರ್ವಹಿಸ್ತಿದ್ರಂತೆ. ನಾನು ಅವರ ಪಾತ್ರಗಳನ್ನು ನೋಡಿದ್ದೇನೆ. ಪಣಂಬೂರಲ್ಲಿ ಪ್ರತಿ ವರ್ಷ ಅವರ ಪಾತ್ರಗಳನ್ನು ನೋಡಿದ್ದೇನೆ. ವಿಶೇಷವಾಗಿ ಮಾಡ್ತಾಯಿದ್ರು. ಅಂಥ ಪಿ ವಿ ಪರಮೇಶ್ವರನ್ನು ನಾವು ಭಾಳಷ್ಟು ಬೇಗ ಕಳೆದುಕೊಂಡಿದ್ದೇವೆ. ಇದು ಯಕ್ಷಗಾನಕ್ಕಾದ ಒಂದು ದೊಡ್ಡ ನಷ್ಟ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಒಂದೇ ವರ್ಷದ ಹಿಂದೆ ಅವರು ನಿವೃತ್ತಿ ಆಗುವಾಗ ನಾನು ಹೀಗೆ ಮಾತಾಡುವಾಗ ನಾನು ಅವರಿಗೆ ಹೇಳಿದೆ, ನಿಮ್ಮ ಎಲ್ಲ ವಿಚಾರಧಾರೆಗಳನ್ನು ಒಂದು ಪುಸ್ತಕದಲ್ಲಿ ಹಾಕಬೇಕು. ನಮ್ಮಲ್ಲಿ ಯಕ್ಷಗಾನದಲ್ಲಿ ಆಗುವ ಒಂದು ದೊಡ್ಡ ಸಮಸ್ಯೆ ಹೇಳಿದರೆ, ದೊಡ್ಡ ಕಲಾವಿದರು ಎಲ್ಲರೂ ಆಗಿ ಹೋಗಿದ್ದಾರೆ, ದಾಖಲೀಕರಣ ನಾವು ಸರಿಯಾಗಿ ಮಾಡಿಲ್ಲ. ಈಗ ನಾವು ಸ್ವಲ್ಪ ಪಿಕಪ್ ಮಾಡ್ತಾ ಇದ್ದೇವೆ ದಾಖಲೀಕರಣದಲ್ಲಿ, ಅಥವಾ ದಾಖಲೀಕರಣ ಮಾಡಿದ್ದು ಈಗ ಪ್ರಿಂಟಲ್ಲಿಲ್ಲ. ಈಗಿನ ತಾಂತ್ರಿಕ ಇದರಲ್ಲಿ ನಾವು ಪುಸ್ತಕ ಪ್ರಿಂಟ್ ಮಾಡಿ ಇಟ್ಟರೆ ಪ್ರಯೋಜನ ಇಲ್ಲ. ಅದು ಪುಸ್ತಕ ಔಟ್ ಆಫ್ ಪ್ರಿಂಟ್ ಆದ ನಂತರ ಮತ್ತೆ ಪುಸ್ತಕವೇ ಸಿಗುವುದಿಲ್ಲ. ಈಗ ಏನು ಕ್ಲೌಡ್ ಅಂತ ಹೇಳ್ತಾರೆ, ಅಥವಾ ಇಂಟರ್ನೆಟ್ನ ಕ್ಲೌಡಲ್ಲಿ ಇಡಬೇಕು, ಅಲ್ಲಿಟ್ಟರೆ ಖಂಡಿತವಾಗಿ ಇನ್ನು 100 ವರ್ಷದ ಮುಂದೆಯೂ ಪಿ ವಿ ಪರಮೇಶ್ ಅಂತ ಹಾಕಿದರೆ ಅವರ ವಿಷಯದಲ್ಲಿ ಬರ್ತದೆ. ಇದು ನಮ್ಮ ಯಕ್ಷಗಾನದಲ್ಲಿ ಇರುವ ಎಲ್ಲ ವಿದ್ವಾಂಸರು ಒಂದು ಮಾಡಬೇಕಾದ ಅತ್ಯಂತ ಅಗತ್ಯವಾಗಿರುವಂಥ ವಿಷಯ. ಏನಂತ ಹೇಳಿದರೆ, ಈಗ ಅದಕ್ಕೆ ಬೇಕಾಗುವ ಕ್ರಿಯೇಟಿವ್ ಕಾಮನ್ಸ್ ಲೈಸೆನ್ಸಿಂಗ್ ಎಲ್ಲ ಇದೆ. ನಿಮ್ಮ ಎಲ್ಲ ಪುಸ್ತಕಗಳನ್ನು ಇಂಟರ್ನೆಟ್ಟಲ್ಲಿ ಹಾಕಿ, ನಿಮ್ಮ ವಿಚಾರಧಾರೆಗಳನ್ನು ಇಂಟರ್ನೆಟ್ಟಲ್ಲಿ ಹಾಕಿ, 1000 ವರ್ಷದವರೆಗೂ ಅದು ಉಳಿತದೆ, ಜನರಿಗೆ ಪ್ರಯೋಜನ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಇದಕ್ಕೆ ಒಂದು ನಿರ್ದಿಷ್ಟ ಹೇಳಿದರೆ, 1999 ಇಸ್ವಿಯಲ್ಲಿ ಪ್ರಥಮ ಬಾರಿಗೆ ಯಕ್ಷಗಾನಕ್ಕೆ ಒಂದು ವೆಬ್ಸೈಟ್ ಮಾಡಬೇಕು ಅಂತ ಹೇಳುವ ಒಂದು ಯೋಜನೆಗೆ ನಾನು ಮತ್ತು ಪ್ರಭಾಕರ ಜೋಶಿಯವರು ಕೈ ಹಾಕಿದೆವು. ಆಗ ಅದಕ್ಕೆ ಬೇಕಾಗುವ ಭಾಳಷ್ಟು ಸಂಪನ್ಮೂಲವನ್ನು ನಮಗೆ ಪಿ ವಿ ಪರಮೇಶ್ವರ್ ಒದಗಿಸಿಕೊಟ್ರು. ಆಗ ಸುರುವಿನ
ಸರ್ತಿಯವರು ಪ್ರತಿಯೊಂದು ವೇಷದ ಮುಖವರ್ಣಿಕೆಯನ್ನು ಚಿತ್ರವನ್ನು ಕೈಯಾರೆ ಕಾಗದದಲ್ಲಿ ಮಾಡಿಕೊಟ್ಟದ್ದು ನನ್ನ ಹತ್ರ ಈಗ ಸಹ ಇದೆ. ಇದನ್ನು ನೀವು ಹಾಕಿ ಅಂತೇಳಿ. ಅದರ ನಂತರ ನಾವು ಯಕ್ಷಗಾನ ಕಲಾರಂಗ ಉಡುಪಿಯವರಿಗೆ ಕಲಾವಿದರ ಹಿತರಕ್ಷಣೆಗೆ ಬೇಕಾಗುವಂಥ ಯಕ್ಷನಿಧಿಗೆ ಫಂಡ್ ರೈಸ್ ಮಾಡಬೇಕಾದ್ರೆ ಅಮೇರಿಕಾದಲ್ಲಿ ಇಲ್ಲಿಯಿಂದ ಶೇಣಿ ಸಾಮಗ್ರಂಥ ದೊಡ್ಡ ಕಲಾವಿದರನ್ನು ಒಟ್ಟುಗೂಡಿ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡುವಾಗ ಅದರ ಸೌಂಡು, ಅದರ ಕ್ವಾಲಿಟಿ, ಅದರ ಇಷ್ಟು ನಿಮಿಷದಲ್ಲಿ ಆಗಬೇಕು, ಇದೆಲ್ಲದಕ್ಕೂ ಪಿ ವಿ ಪರಮೇಶ್ ಅವರೇ ನನಗೆ ಸಹಾಯ ಮಾಡಿದ್ದು. ಹೇಳಿದರೆ ಈ ಎಲ್ಲ ವಿಷಯದಲ್ಲಿ ಸೂಕ್ಷ್ಮತೆ ಮತ್ತು ಎದುರು ತೋರಿಸಿಕೊಳ್ಳುವ ಕ್ರಮ ಇಲ್ಲ ಅವರು. ಮತ್ತು ಅವರು ಹೇಳಿದ್ದು ಪೆಟ್ಟೊಂದು ತುಂಡೆರಡು. ಆದ್ದರಿಂದ ಅವರು ಹೆಚ್ಚು ಪ್ರಚಾರಕ್ಕೂ ಬರಲಿಲ್ಲ ಅಂತಲೂ ಹೇಳ್ಬೋದು. ಇದು ನಾನು ಮಿತ್ರನಾಗಿ ಹೇಳುವುದು. ಯಾಕೆ ಹೇಳಿದರೆ ಅವರಿಗೆ ಏನೇನೋ ಪ್ರಶಸ್ತಿಗಳು ಬರಬೇಕಿತ್ತು, ಎಷ್ಟೋ ಗೌರವ ಬರಬೇಕಿತ್ತು, ಅವ್ರು ಬರಲಿಲ್ಲ. ಯಾಕೆ ಹೇಳಿದರೆ ಅವರ ಸ್ವಭಾವ ಹಾಗಿತ್ತು. ಅವರಿಗೆ ಆಗೋದಿಲ್ಲ ಹೇಳಿದರೆ ಆಗುವುದೇ ಇಲ್ಲ, ಆಗ್ತದೆ ಅಂತ ಹೇಳಿದರೆ ಆಗ್ತದೆ. ನನಗೆ ಕಾಣ್ತದೆ ನಮ್ಮ ತೆಂಕುತಿಟ್ಟು ಉಳಿಬೇಕಾದರೆ ಸ್ವಲ್ಪ ಆದರೂ ಅಂಥವ್ರು ಬೇಕು. ಇಲ್ಲಂತ ಹೇಳಿದರೆ ಎಲ್ಲವನ್ನೂ ಹೊಂದಾಣಿಕೆ ಮಾಡಿಕೊಂಡು ಅವ್ರು ಹಾಗೆ ಮಾಡಿದ ತೊಂದರೆ ಇಲ್ಲ, ಅವರು ನಮ್ಮ ಪರಿಚಯದವರು ಅಂತೇಳಿ ಮಾಡ್ತಾ ಹೋದರೆ ನಮ್ಮ ಕಲೆ ಎಲ್ಲಿಗೆ ಹೋಗ್ತದೋ ಗೊತ್ತಿಲ್ಲ. ಅಂತಹ ಪಿ ವಿ ಪರಮೇಶ್ ಅವರು ಯಕ್ಷಗಾನ ಕೊಟ್ಟ ಕೊಡುಗೆ ಇದನ್ನು ದಾಖಲೀಕರಿಸಬೇಕು ಅಂತ ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ರವಿ ಹಲವುರಾಯ ಅವರು ಸಹಕಾರ ಮಾಡ್ತೇನೆ ಅಂತ ಹೇಳಿದ್ದಾರೆ. ಮುಂದೆ ಅದನ್ನು ಮಾಡ್ತೇವೆ. ಅವರ ಶಿಷ್ಯರ ಒಂದೊಂದು 2-3 ಜನರ ಹತ್ರ ನಾನು ಮಾತಾಡಿದ್ದೆ, ಪಿ ವಿ ಪರಮೇಶ್ ಅವರ ಕಲಿಸುವ ರೀತಿಯಲ್ಲಿ ಏನು ವ್ಯತ್ಯಾಸ ಅಂತ. ಅವರು ಅತ್ಯಂತ ಸುಲಭವಾಗಿ ಮಕ್ಕಳಿಗೆ ಅರ್ಥ ಆಗುವ ಹಾಗೆ ಅವರದೇ ಒಂದು ಪೆಡಗಾಜಿ ಹೇಳಿದರೆ ಅವರೇ ಒಂದು ಕ್ರಿಯೇಟ್ ಮಾಡಿ ಅದನ್ನು ಹೇಳಿಕೊಡ್ತಾಯಿದ್ರು ಮಕ್ಕಳಿಗೆ. ಮತ್ತು ಅವರಿಗೆ ಸಾಧಾರಣ ಯಾವ ಕಲಾವಿದರ ಬಗ್ಗೆಯೂ ಯಾವ ಶಿಷ್ಯರ ಬಗ್ಗೆಯೂ ಮಾತಾಡುವಾಗ ಅವರು ಹೆಚ್ಚು ಅವರು ಭಯಂಕರ ವಿಶೇಷ, ಅವರು ಹಾಗೆಲ್ಲ ಹೇಳೋ ಕ್ರಮವೇ ಇಲ್ಲ. ಯಾಕೆ ಹೇಳಿದರೆ ಅವರಿಗೆ ಅವರ ಎಕ್ಸ್ಪೆಕ್ಟೇಷನ್ ತುಂಬ ಹೈ ಇದೆ. ಆ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಿದ್ರೆ ಅವನಿಗೆ ಇನ್ನೂ ಕಲೀಲಿಕ್ಕೆ ಉಂಟು, ಅವ ಇಷ್ಟು ಮಾಡಿ ಸಾಲು ಅಂತಲೇ ಹೇಳ್ತಾ ಇದ್ದದ್ದು. ಅದು ಅವರ ಒಂದು ದೊಡ್ಡ ಗುಣ. ಯಾಕೆ ಅಂತ ಹೇಳಿದರೆ ಅವರು ಕಲೆಯನ್ನು ಅಷ್ಟು ಶ್ರೇಷ್ಠ ಮಟ್ಟಕ್ಕೆ ತರಬೇಕು ಅಂತ ಹೇಳುವ ಪ್ರಯತ್ನವನ್ನು ಮಾಡ್ತಾಯಿದ್ರು. ಇಂಥ ನನ್ನ ಆಪ್ತ ಮಿತ್ರ ಈಗ ಇಲ್ಲ, ಆದರೆ ಅವರ ಮಾಡಿದ ಕೆಲಸ, ಅವರ ಒಳ್ಳೆಯ ಕೆಲಸ, ಅವರ ಒಳ್ಳೆಯ ಗುಣಗಳು ಹೀಗೆ ಇಂಥ ಕಾರ್ಯಕ್ರಮಗಳಲ್ಲಿ ಜನರಿಗೆ ಪ್ರಸ್ತುತಿ ಆಗಲಿ. ಇಂಥ ಕೆಲಸದಲ್ಲಿ ನಮ್ಮ ರವಿ ಹಲವುರಾಯ ಅವರು 25 ವರ್ಷ ಯಕ್ಷ ಶಿಕ್ಷಣ ಅಂತ ಹೇಳುವುದು ಯಕ್ಷಗಾನಕ್ಕೆ ಈಗ ಅತೀ ಅಗತ್ಯ ಇರುವಂಥ ಒಂದು ಯೋಜನೆ. ಇದು ಈಗ ಉಡುಪಿಯಲ್ಲಿ 15 ವರ್ಷದಿಂದ ಆರಂಭ ಆಗಿ ನಡೀತಾ ಇದೆ. ಪಟ್ಲ ಫೌಂಡೇಶನ್ ನೇತೃತ್ವದಲ್ಲಿ ಈಗ 3ನೇ ವರ್ಷ ನಡೀತಾ ಇದೆ. ಉತ್ತರ ಕನ್ನಡದಲ್ಲಿ ನಡೀತಾ ಇದೆ. ಹಂದೆಯವರು ತುಂಬ ಚೆನ್ನಾಗಿ ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ. ಈ ಎಲ್ಲ ಪ್ರಯತ್ನಗಳು ನೋಡುವಾಗ ಸಾಧಾರಣ ಕರಾವಳಿ ಯಕ್ಷಗಾನ ಕಲೆ ಇರುವಂಥ ಕರಾವಳಿ ಕ್ಷೇತ್ರದಲ್ಲಿ ಸುಮಾರು 10,000 to 20,000 ವಿದ್ಯಾರ್ಥಿಗಳು ಈಗಲೂ ಯಕ್ಷಗಾನ ಕಲಿತಾ ಇದ್ದಾರೆ. ಅವರ ಶಾಲೆಯಲ್ಲಿ ಕಲಿತಾ ಇದ್ದಾರೆ, ಶೈಕ್ಷಣಿಕ ಆಯಾಮದಲ್ಲಿ ಕಲಿತಾ ಇದ್ದಾರೆ. ಇದು ನಾವೆಲ್ಲವೂ ಹೆಮ್ಮೆ ಪಡುವಂಥ ವಿಷಯ. ಇದರಲ್ಲಿ ರವಿ ಹಲವುರಾಯ ಅವರ ಕೊಡುಗೆ ತುಂಬ ದೊಡ್ಡದು. ಅವರು ನಡೆಸ್ಕೊಂಡು ಬಂದಂಥ 25 ಒಂದು ಸಂಸ್ಥೆಯನ್ನು ಶುರು ಮಾಡೋದು ಸುಲಭ, 25 ವರ್ಷ ನಡೆಸ್ಕೊಂಡು ಬರೋದು ಕಷ್ಟ. ಅವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಕೋರುತ್ತಾ ಈ ಅವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸಿ ವಿರಮಿಸ್ತೇನೆ. ಧನ್ಯವಾದ. ಪಿ ವಿ ಪರಮೇಶ್ವರ ಶ್ರದ್ಧಾಂಜಲಿಯ ನಂತರ ಅವರ ನೆನಪು ಕಾರ್ಯಕ್ರಮ ಮಾಡಿದ ಮೊದಲ ಸಂಸ್ಥೆ ಸರಯು ಬಾಲಯಕ್ಷವೃಂದ. ಅದು ಅಲ್ಲದೆ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡುವಂತಹ ಒಂದು ಪರಿಪಾಠ ಕೂಡ ಮಾಡಿದ್ದು ನಮ್ಮ ಸಂಸ್ಥೆ. ಯಾಕೆ ಅಂತ ಹೇಳಿದರೆ ಅಷ್ಟು ಅವಿನಾಭಾವ ಸಂಬಂಧವಾಗಿ ನಮ್ಮ ಜೊತೆ ಬೆಳೆದುಕೊಂಡು ಬಂದಿರುವಂಥ ಪಿ ವಿ ಪರಮೇಶ್ವರ್ ನಮ್ಮ ಜೊತೆ ಇವತ್ತಿಲ್ಲ. ಆದರೆ ಈ ಹೊತ್ತಿಗೆಯಲ್ಲಿ ಈ ಪುಸ್ತಕದಲ್ಲಿ ಪರಮೇಶ್ವರವರು ಬರೆದಂಥದ್ದೇ ಲೇಖನ ಉಂಟು. ಅವರ ಸಾಹಸದಿಂದಲೇ ಬರೆದಂಥ ಲೇಖನವನ್ನು ಬಿಡುಗಡೆಯಾದಂಥ ಈ ಸಂದರ್ಭದಲ್ಲಿ ಅವರದೇ ಲೇಖನ ಇದೆ. ಅಂದರೆ ಅಷ್ಟು ಇದರ ಆರಂಭ ಮಾಡುವಾಗಲೇ ಲೇಖನ ಬೇಕು ಅಂತ ಹೇಳುವಾಗಲೂ ತಕ್ಷಣ ಕೊಟ್ಟಿದ್ದಾರೆ. ಆರಂಭಿಕ ಕಾಲದಲ್ಲಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮದಲ್ಲಿ ಸೇರಿದ್ದಾರೆ. ಆದರೆ ವರ್ಷಾಂತ್ಯದೊಳಗೆ ಹೀಗೆಲ್ಲ ಆಯಿತು, ಇದಕ್ಕೆಲ್ಲ ವಿಧಿ ನಿಯಮ. ಆದರೆ ಇಂತಹ ಒಂದು ಕಾರ್ಯಕ್ರಮ ಮಾಡ್ತಿರೋಂಥ ಸಂದರ್ಭದಲ್ಲಿ ಅವರ ಸಂಸ್ಮರಣಾ ದಿನ ಅವರ ಪ್ರಶಸ್ತಿಯನ್ನು ನಮ್ಮ ನಾಗೇಶ್ ಕಾರಂತರಿಗೆ ನೀಡ್ತಾ ಇದ್ದೇವೆ. ನಾಗೇಶ್ ಕಾರಂತರ ಪರಿಚಯ ನಾನು ಮಾಡಬೇಕಾಗಿಲ್ಲ. ಯಕ್ಷಗಾನದಲ್ಲಿ ದೊಡ್ಡ ಕೊಡುಗೆ ಕೊಟ್ಟವರು, ಒಂದು ಆಪತ್ ಬಾಂಧವರವರು, ಯಾವುದಕ್ಕೂ ಆಗ್ತಾರೆ. ಈ ಸಂಘಟನೆ ಮಾಡೋರಿಗೆ ಕೆಲವು ವೇದಿಕೆಯ ನೋವು ಅಂತ ಉಂಟು. ಅದು ವೇದಿಕೆ ನೋವು ವೇದಿಕೆ ಮಾಡಿದವರಿಗೆ ಮಾತ್ರ ಗೊತ್ತು. ಇದರ ಬೆನ್ನ ಹಿಂದೆ ಏನೇನು ಆಗ್ತಾ ಇರ್ತದೆ, ಅದಕ್ಕೆ ಸವಲತ್ತುಗಳನ್ನು ಒದಗಿಸುವುದು, ಇದನ್ನೆಲ್ಲ ಈಗ ಇಲ್ಲೆಲ್ಲ ವೇದಿಕೆ ಮಾಡಿದವರೇ ಇರೋದು.
ಗೋಕುಲಿಗೆ ಬೇಕಾದಷ್ಟು ಗೊತ್ತಿದೆ. ಅವನು ಇದು ಸಾಕು ಅಂತ ಹೇಳೋ ರೀತಿಯಲ್ಲಿ ಇವತ್ತು ಹೊರಟಿದ್ದಾರೆ. ಕಿರಣ್ ಜೋಗಿ ಇಂಥದ್ದು ದೊಡ್ಡ ಸಂಸ್ಥೆ, ರಾಜ್ಯ ಮಟ್ಟದ ಕಲಿಸ್ಕೊಟ್ಟವರು. ಕಲ್ಕುರ ಸೇರಾಜ್ ಆಗಲಿ, ಪುನರಾಗಲಿ, ಯಾರನ್ನೂ ವ್ಯಕ್ತ, ಐತಾಳ್ರನ್ನಾಗಲಿ, ಪ್ರಭಾಕರ್ ಅಡಿಗರನ್ನ ಟೀಚರ್, ವೆರಿ ಗ್ರೇಟ್ ಟೀಚರ್ ನಮ್ಮದು. ಎಲ್ಲ ಮಕ್ಕಳ ಉತ್ಸಾಹಕ್ಕೆ ತಕ್ಷಣ ಬರುವಂಥ ಈ ಥರ ವೇದಿಕೆಯನ್ನು ಒಂದು ದೊಡ್ಡ ಆರ್ಟಿಕಲೇ ಮಾಡ್ಬೋದು, ಅಷ್ಟು ಇದೆ. ಆ ಒಂದು ಸಂದರ್ಭದಲ್ಲಿ ನಾಗೇಶ್ ಕಾರಂತರಿಗೆ ಇದು ಅನುಭವ ಚೆನ್ನಾಗಿದೆ. ಆದರೆ ನಾವು ಅವ್ರದ್ದು ಬಗ್ಗೆ ಒಂದು ಕ್ರೋಢೀಕರಿಸಿ ಒಂದು ಗೌರವ ಪತ್ರ ಮಾಡಿದ್ದೇವೆ. ನಮ್ಮ ಸ್ನೇಹ ಚಂದ್ರಶೇಖರ್ ಈ ವೇದಿಕೆಗೆ ಬಂದನ್ನು ವಾಚಿಸಬೇಕು. ಈ ವೇದಿಕೆಯಲ್ಲಿ ಅವರ ವಾಚನ ಆದ ನಂತರ ಎಲ್ಲರೂ ಸೇರಿ ಸನ್ಮಾನ ಗೌರವ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಸರಯೂ ಬಾಲ ಯಕ್ಷವೃಂದ ಕೋಡಿಕಲ್, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಪ್ರಥಮ ಮಕ್ಕಳ ಮೇಳ, ಶ್ರೀ ಕೃಷ್ಣ ಜನ್ಮ ಮಹೋತ್ಸವ ಸಮಿತಿ ಕದ್ರಿ ವೇದಿಕೆಯಲ್ಲಿ ದಿವಂಗತ PV ಪರಮೇಶ್ ಸಂಸ್ಮರಣಾ ಪ್ರಶಸ್ತಿ ಪ್ರದಾನ ಸಮಾರಂಭ. ಓರ್ವ ಅತ್ಯುತ್ತಮ ವೇಷಧಾರಿಯಾಗಿ, ಸಂಘಟಕರಾಗಿ ಮನೋಜ್ಞ ಅಭಿನಯ ನೀಡಬಲ್ಲ ನಿಸ್ಪೃಹ ಕಲಾವಿದ P. ನಾಗೇಶ್ ಕಾರಂತ್ ಇವರಿಗೆ ಕದ್ರಿಯ ಶ್ರೀಕೃಷ್ಣ ಜನ್ಮ ಮಹೋತ್ಸವ ಸಮಿತಿಯ ವೇದಿಕೆಯಲ್ಲಿ ಗಣ್ಯರ ಸಮ್ಮುಖದಲ್ಲಿ ಕೊಡಮಾಡಿದ ದಿವಂಗತ PV ಪರಮೇಶ್ ಸಂಸ್ಮರಣಾ ಪ್ರಶಸ್ತಿ ಗೌರವ ಸಮ್ಮಾನ. ಆದರಣೀಯರೇ, ನವಮಂಗಳೂರು ಬಂದರಿನಲ್ಲಿ ಉದ್ಯೋಗಿಯಾಗಿ ಸುದೀರ್ಘ ಸೇವೆ ಸಲ್ಲಿಸಿ ಈಗ ವಿಶ್ರಾಂತ ಜೀವನವನ್ನು ನಡೆಸುತ್ತಾ ಬರುತ್ತಿದ್ದೀರಿ. ವಿದ್ಯಾರ್ಥಿ ದೆಸೆಯಲ್ಲಿಯೇ ಲಲಿತ ಕಲೆಗಳತ್ತ ಆಕರ್ಷಿತರಾಗಿ ತಮ್ಮ ಉದ್ಯೋಗ ಸಂಸ್ಥೆಯ ಮೂಲಕ ಜರುಗಿದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ದೇಶಾದ್ಯಂತ ಪಯಣಿಸಿದ್ದೀರಿ. ಅನೇಕ ಬಹುಮಾನಗಳನ್ನು ಗೆದ್ದು ಸಾಂಸ್ಕೃತಿಕ ರಾಯಭಾರಿ ಎನಿಸಿಕೊಂಡಿರಿ. ಯಕ್ಷಗಾನ ರಂಗದಲ್ಲಂತೂ ತಮ್ಮನ್ನು ತಾವು ತೆರೆದುಕೊಂಡ ಬಗೆಯಂತೂ ಅದ್ಭುತ. ಬಣ್ಣದ ವೇಷಗಳಿಗೆ ಹೊಸ ಭಾಷ್ಯ ಬರೆದಿರಿ. ಆಂಗ್ಲ ಭಾಷಾ ಯಕ್ಷಗಾನ ತಂಡದಲ್ಲೂ ತಮ್ಮ ಸೇವೆ ಅನುಪಮವಾದುದು. ಕಿರಿಯರಿಗೆ ಅನುಸರಣೀಯ, ಮುಖಪರಿಚಯವಾಗದ ಕೇಶಾವರಿ ವೇಷಗಳಲ್ಲಿ ಕೂಡ ಭಾವನೆ ಸಂವೇದನೆಯನ್ನು ಅಭಿವ್ಯಕ್ತಗೊಳಿಸಿ ತಮ್ಮ ಛಾಪನ್ನು ಮೆರೆದಿರಿ. ಶ್ರೀಕೃಷ್ಣನಲ್ಲಿ ಮೋಕ್ಷ ಬೇಡುವ ತಮ್ಮ ನರಕಾಸುರನ ಪಾತ್ರದ ತನ್ಮಯತೆಯನ್ನು ಕಂಡು ಅಳುವ ಪ್ರೇಕ್ಷಕರನ್ನು ನಾವು ನೋಡಿದ್ದೇವೆ. ಹೆಚ್ಚೇಕೆ ದಿವಂಗತ PV ಐತಾಳರೇ ಪ್ರೇರಿತರಾಗಿ ಮೆಚ್ಚಿ ಹೊಗಳಿದ್ದು ಅಚ್ಚಳಿಯದ ನೆನಪು. ಸಾಂಪ್ರದಾಯಿಕತೆಯನ್ನು ಮೀರದ ಅಪ್ಪಟ ಕಲಾವಿದ. ಶ್ರೇಷ್ಠ ಬಣ್ಣದ ವೇಷಗಾರರ ಸಾಲಲ್ಲಿ ಅಗ್ರಣಿಯಾಗಿ ನಿಲ್ಲಬಲ್ಲ ತಮಗೆ ಸವ್ಯಸಾಚಿ ಕಲಾವಿದ, ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾಕಾರ ದಿವಂಗತ PV ಪರಮೇಶ್ವರ ಸಂಸ್ಮರಣಾ ಪ್ರಶಸ್ತಿ ನೀಡಿ ಗೌರವಿಸಲು ನಾವು ಹೆಮ್ಮೆ ಪಡುತ್ತೇವೆ. ಮಡದಿ ಶ್ರೀಮತಿ ವಿದ್ಯಾವತಿ S, ಮಕ್ಕಳು ಶ್ರೀಮತಿಯರಾದ ಸ್ವಾತಿ, ಸ್ವಪ್ನ, ಸಹನ ಹಾಗೂ ಮೊಮ್ಮಕ್ಕಳೊಂದಿಗಿನ ತಮ್ಮ ತುಂಬು ಸಂಸಾರ ನೆಮ್ಮದಿಯಿಂದ ಸಾಗಲಿ. ತಮಗೆ ಉಜ್ವಲ ಭವಿಷ್ಯ, ಉತ್ತಮ ಆಯುರಾರೋಗ್ಯವನ್ನು ಶ್ರೀದೇವರಲ್ಲಿ ಬೇಡುತ್ತಾ ಈ ಸನ್ಮಾನವನ್ನು ತಮಗರ್ಪಿಸುತ್ತಿದ್ದೇವೆ. ಸಾದರಂ ವಂದೇ. ಶ್ರೀ ರವಿ ಅಲೆಯೂರಾಯ ವರ್ಕಾಡಿ ಯಕ್ಷಗುರುಗಳು, ನಿರ್ದೇಶಕರು ಶ್ರೀ ಮಧುಸೂದನ್ ಅಲೆಯೂರಾಯ ವರ್ಕಾಡಿ, ಅಧ್ಯಕ್ಷರು ಡಾಕ್ಟರ್ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು, ಗೌರವ ಸಂಚಾಲಕರು ಶ್ರೀಮತಿ ವಿಜಯಲಕ್ಷ್ಮಿ L. ನಿಡ್ವಣ್ಣಯ್ಯ, ಅಧ್ಯಕ್ಷೆ ಸರಯೂ ಮಹಿಳಾ ಬೃಂದ ಕೋಡಿಕಲ್. ದಿನಾಂಕ 15/9/2025 ಸೋಮವಾರ. ಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ, ಶ್ರೀ ಜನ್ಮ ಮಹೋತ್ಸವ ಸಮಿತಿ ವೇದಿಕೆ ಕದ್ರಿಕೆ. ಧನ್ಯವಾದಗಳು. ಅವರ ಮನೆಯವರು ಕೂಡ ದಯವಿಟ್ಟು ವೇದಿಕೆ ಬರಬೇಕು. ವಸಂತ್ ಕುಮಾರ್ ಶೆಟ್ರು, ನಮ್ಮ ಸಾನ್ನಿಧ್ಯ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ವಸಂತ್ ಕುಮಾರ್ ಶೆಟ್ರು ಈ ಸನ್ಮಾನ ಗೌರವ ಕಾರ್ಯಕ್ರಮ ಸಂದರ್ಭ ನಮ್ಮ ಜೊತೆ ಇರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಮುಂದಕ್ಕೆ ಯಕ್ಷಗಾನ ಮತ್ತು ನಾಟಕ ಅವರ ಪ್ರಸ್ತುತಿಯನ್ನು ಮಾಡಲಿಕ್ಕೂ ಈ ವೇದಿಕೆಯಲ್ಲಿದೆ. ವಸಂತ್ ಕುಮಾರ್ ಶೆಟ್ರು ಕೂಡ ನಮ್ಮ ಜೊತೆ ಈಗ ಸೇರಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ತುಂಬ ಜವಾಬ್ದಾರಿಯಲ್ಲಿದ್ದಾರೆ ಮುಂದಿನ ಕಾರ್ಯಕ್ರಮದಲ್ಲಿ. ಚೂರು ಚೂಡು ಮಾನ್ಯ ಜನಾರ್ದನ ಹಂದಿಯವರು ಸನ್ಮಾನ ಗೀತೆಯನ್ನು ನೆರವೇರಿಸಿಕೊಡ್ಬೇಕು ಅನ್ನಿಸ್ತಾ ಇದೆ. ರಾಜೀಪ ಮಣಿಮಯ ರತ್ನಪೀಠದಲ್ಲಿ ರಾಜರ ರಾಜ ಶ್ರೀರಾಮ ಕುಳ್ಳಿರಲು, ರಾಜೀವಾಂಬಕಿ ಸೀತೆ ಎಡದೊಳೊಪ್ಪಿರಲು, ತೇಜಸ್ವಿನಿಯರು ಹರಿವಾಣದಿ ತಂದು ರಜತಾದಾರತಿಯ ಬೆಳಗಿರೆ ಶೋ
ಕೃಷ್ಣಮೂರ್ತಿಗೆ ಉತ್ತಮ ಜಾಂಬವತಿ ಜಗನ್ಮಯಗೆ ಸತ್ಯಭಾಮಾದೇವಿಗೆ ಶ್ರೀವರನಿಗೆ ಸತ್ಯವತಿಯರೆಲ್ಲ ಶುಭವಾಗಲಿ ಎಂದು ಮುತ್ತಿನಾರತಿಯ ಬೆಳಗಿರೆ ಶೋಭಾನೆ ಶೋಭಾನೆ ಶೋಭಾನೆ. ನಮ್ಮ ಎಲ್ಲ ಅತಿಥಿಗಳಿಗೆ ಬೇರೆ ಬೇರೆ ಕಾರ್ಯಕ್ರಮ ಒತ್ತಡ ಇದೆ. ಈಗಾಗಲೇ ಗೋಕುಲ್ ಒಂದು 4 ಸಲ ನನಗೂ ಫೋನ್ ಬರ್ತಾ ಇದೆ ಗೋಕುಲಿಗೆ ಅಲ್ಲಿ. ಮತ್ತೆ ಈಗ ನಾವು 12 ಗಂಟೆಗೆ ಪುನಃ ಇಲ್ಲಿ ಸಿದ್ಧರಾಗಲಿಕ್ಕಿದ್ದೇವೆ. ನಮ್ಮ ಕಚೇರಿಯಲ್ಲಿ ಕಾರ್ಯಕ್ರಮ ಇದೆ. ಕಿರಣ್ ಜೋಗಿ, ಗೋಕುಲ್ ಕದ್ರಿ ಅವರು ಒಂದು ಗೌರವವನ್ನು ಸ್ವೀಕಾರ ಮಾಡಿಕೊಳ್ತಿದ್ದೇವೆ. ಗೋಕುಲ್ ಕದ್ರಿ ಅವರ ಬಗ್ಗೆ ಪರಿಚಯ ಮಾಡಬೇಕಾಗಿಲ್ಲ. ಒಬ್ಬ ಕಲಾವಿದರಾಗಿ ನಾಟಕ ರಂಗದಲ್ಲಿ ಮತ್ತು ಸಿನಿಮಾ ರಂಗದಲ್ಲಿ ಕೂಡ ಕೈಜಾಡಿಸಿಕೊಂಡು ಶ್ರೀಕೃಷ್ಣ ಜನ್ಮ ಮಹೋತ್ಸವ ಸಮಿತಿ ಅಧ್ಯಕ್ಷರಾಗಿ ಇವತ್ತು ಕಲಾ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಶುಭಾಶಯಗಳನ್ನು ನೀಡ್ತಾ ಇದ್ದೀವಿ. ಕಿರಣ್ ಜೋಗಿಯವರು ಕರ್ನಾಟಕ ಜೋಗಿ ಸಮಾಜದ ಸುಧಾರಕ ಸಂಘದ ಅಧ್ಯಕ್ಷರಾಗಿ ಅದರ ಕಾರ್ಯೋನ್ಮುಖರಾಗಿ ತನ್ನ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಗೌರವಿಸ್ತಾ ಇದೆ. ಗೋಕುಲ್ ಕದ್ರಿ ಅವರು ಒಂದೆರಡು ಮಾತುಗಳನ್ನು ಒಂದು ನಿಮಿಷ ಗೋಕುಲ್ ಕದ್ರಿ ಒಂದೆರಡು ಮಾತಿನಿಂದ ಶುಭಾಶಯ ನೀಡಬೇಕು ಅಂತ ನೆನೆಸ್ತಾ ಇದ್ದೇವೆ. ವೇದಿಕೆಯಲ್ಲಿರತಕ್ಕಂತಹ ಗಣ್ಯರೇ ಹಾಗೂ ಮುಂದಿರುವಂಥ ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯ ನೀಡುತ್ತಾ ಇವತ್ತು ಮೊಸರು ಕಾರ್ಯಕ್ರಮ ಜರುಗಲಿದೆ. ಹಾಗೆ ಈ ವೇದಿಕೆಯಲ್ಲಿ ಈ ಬೆಳಗಿನ ಕಾರ್ಯಕ್ರಮ ಸರಾಯು ಬಾಲ ಯಕ್ಷವೃಂದ ಕೋಟಿಕಲ್ ಇವರು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಅವರ 25ನೇ ವರ್ಷಕ್ಕೆ ಶುಭಾಶಯ ನೀಡುತ್ತೆ. ಇವರ ಕಾರ್ಯಕ್ರಮ ಇನ್ನಷ್ಟು ಪ್ರತಿ ವರ್ಷ ಈ ಕದ್ರಿ ಕ್ಷೇತ್ರದಲ್ಲಿ ಅವರು ಬಯಲಾಟ ನಡೆಸ್ತಾ ಇದ್ದಾರೆ. ಇವರ ತಂದೆಯವರು ಕೂಡ ನನಗೆ ಭಾರಿ ಪರಿಚಯರು. ಇವರ ಈ ಸಂಸ್ಥೆಗೆ ಶುಭವಾಗಲಿ ಅಂತ ನನ್ನ ಮಾತನ್ನು ಮುಗಿಸ್ತೇನೆ. ವಸಂತ್ ಕುಮಾರ್ ಶೆಟ್ಟರು ಸಾನ್ನಿಧ್ಯ ವಿದ್ಯಾಸಂಸ್ಥೆ, ಆ ಸಂಸ್ಥೆಯ ಮಕ್ಕಳಿಂದ ಮತ್ತು ಯಕ್ಷಗಾನ ಇದೆ. ಈ ಯಕ್ಷಗಾನ ಆದ ನಂತರ ಇದು ಉತ್ತರಾರ್ಧದಲ್ಲಿ ಯಕ್ಷಗಾನ ಇದೆ. ಮತ್ತು ಅವರೇ ನಿರ್ದೇಶಿಸಿರುವಂಥ ನಾಟಕ ಕೂಡ ಇದೆ. ಅದು ಕೂಡ ವಿಶೇಷ ಸಾಮರ್ಥ್ಯ ಇರುವ ಮಕ್ಕಳದು. ಅವರ ಕಾರ್ಯಕ್ರಮ ಮುಂದಕ್ಕೆ ನೆರವೇರಿಸಲಿಕ್ಕಿದ್ದೇವೆ. ನಾವು ಮೊಸರುಡಿಕೆಯ ಸಂಜೆಯ ಕಾರ್ಯಕ್ರಮಗಳಿತ್ತು. ಆದರೆ ಇತ್ತೀಚೆಗೆ ದಿನಗಳಲ್ಲಿ ಇತ್ತೀಚೆಗೆ ವರ್ಷಗಳಲ್ಲಿ ನಾವು ಹಗಲು ಕೂಡ ಕಾರ್ಯಕ್ರಮ ಜೋಡಣೆ ಮಾಡಿ ಈ ಥರ ಹಗಲು ಪೂರ್ಣ ಬರುವಂಥ ಎಲ್ಲ ಸೇವಾರ್ಥಿಗಳಿಗೆ ದರ್ಶನಾರ್ಥಿಗಳಿಗೆ ಸಂತೋಷವನ್ನು ನೀಡುವಂಥ ಕಾರ್ಯಕ್ರಮದ ಜೋಡಣೆಯನ್ನು ಮಾಡಿದ್ದೇವೆ. ಈ ವೇದಿಕೆಯಲ್ಲಿ ಇವತ್ತು ಅತಿಥಿಗಳು 2 ಮಾತುಗಳನ್ನು ಆಡ್ತಾ ಗೌರವಿಸಬೇಕು ಎಂದು ವಿನಂತಿಸ್ತಾ ಇದ್ದೀವಿ. ಧರ್ಮದರ್ಶಿ ಹರಿಕೃಷ್ಣಪ್ಪನವರವರು, ಕಲ್ಕೂರವರು ಇಬ್ಬರು ಜವಾಬ್ದಾರಿಯಲ್ಲಿದ್ದಾರೆ ಮುಂದಿನ ಕಾರ್ಯಕ್ರಮದಲ್ಲಿ. ಮತ್ತು ಕೆಲವರಿದ್ದಾರೆ. ಅದು ಸ್ವಲ್ಪ ಹೊತ್ತು ನಮಗೆ ತಾವುಗಳಲ್ಲಿ ಅವಕಾಶ ಕೊಡಬೇಕು. ನಮ್ಮ ಮಕ್ಕಳಲ್ಲಿ ಸಿದ್ಧರಾಗಿ ಮತ್ತು ಯಕ್ಷಗಾನ ಮುಂದುವರಿಸಲಿಕ್ಕಿದ್ದೇವೆ. ಧರ್ಮದರ್ಶಿ ಹರಿಕೃಷ್ಣಪ್ಪನವರು 2 ಮಾತುಗಳನ್ನು ಮತ್ತು ಕಲ್ಕೂರವರು ಮತ್ತೆ ಶುಭಾಶಯಗಳು ನೀಡ್ತಾರೆ. ಮತ್ತಿನವರು ಸ್ವಲ್ಪ ಹೊತ್ತು ಆಸೀನರಾಗಿ ಕಾರ್ಯಕ್ರಮ ಮುಂದುವರಿಸಿಕೊಡ್ಬೇಕು ಅಂತ ವಿನಿಸ್ತಾ ಇದ್ದೀವಿ. ಕ್ಷೇತ್ರ ಸ್ವಾಮಿಯನ್ನು ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ವೇದಿಕೆಯಲ್ಲಿ ನೇರ ಆತ್ಮೀಯ ಬಂಧುಗಳೇ, ಕೃಷ್ಣನೇ ಬೇಗನೆ ಬಾರೋ ಮುಖವನ್ನೇ ತೋರು. ಕೃಷ್ಣನೆಂದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಏನಬಾರದೆ. ಅದು ನಿನ್ನೆ ಕಲ್ಕೂರು ತೋರಿಸಿಕೊಟ್ಟಿದ್ದಾರೆ. ಈ ವೇದಿಕೆಯಲ್ಲಿ ಸಾವಿರಾರು ಮಕ್ಕಳು ವೇಷ ಹಾಕಿಬಿಟ್ಟು ಕೃಷ್ಣನ ಬಗ್ಗೆ ಇವತ್ತಿನ ಪರಿಸ್ಥಿತಿ ನಿಮಗೆಲ್ಲರೂ ಗೊತ್ತಿದೆ. ನಮ್ಮ ಪಠ್ಯಪುಸ್ತಕದಲ್ಲಿ ರಾಮಕೃಷ್ಣ ಯಾವುದು ದೇವರ ಬಗ್ಗೆ ಇಲ್ಲ. ಭಜನೆ ಮನೆಯಲ್ಲಿ ನಿಂತು ಹೋಗಿದೆ. ಮಕ್ಕಳಿಗೆ ದೇವರ ಬಗ್ಗೆ ಸ್ವಲ್ಪ ಜ್ಞಾನ ಬರಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ಆಗಬೇಕು. ಯಕ್ಷಗಾನ, ನಾಟಕ, ವೇಷ ಸ್ಪರ್ಧೆ ಇದೆಲ್ಲ ಆಗ ಸ್ವಲ್ಪ ಆದರೂ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಭಜನೆ ನಿಂತು ಹೋಗಿದೆ. ಕುಣಿತ ಭಜನೆ ಅಂತೇಳಿ ತೆನಗಳಿಗೆ ತೋರಿಸಲಿಕ್ಕೆ ಅಲ್ಲದೆ ಮನೆಯಲ್ಲಿ ಭಜನೆಗಳಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಧಾರ್ಮಿಕ ಪರಿಚಯ ಮೂಡಿಸುವಂಥ ಕೆಲಸ ಆಗಬೇಕು. ಅದನ್ನು ಸುಮಾರು 42 ವರ್ಷದಿಂದ ಕಲ್ಕೂರು ಇಲ್ಲಿ ಮಾಡ್ತಾ ಇದ್ದಾರೆ. ಅವರು ಪ್ರಥಮ ಮಾಡಿದರು. ಆದರೆ ಈಗ ಜಿಲ್ಲೆ ಎಲ್ಲ ಕಡೆಯಲ್ಲೂ ಆಗ್ತಾಯಿದೆ. ಅದಕ್ಕೊಂದು ನಾಂದಿ ಅವರೇ ಅಂತ ಒಳ್ಳೆ ಕೆಲಸ ಆಗಿದೆ. ನಿನ್ನೆ ನೀವು ಬಂದವರಿಗೆ ಎಲ್ಲ ಟಿ ವಿಯಲ್ಲಿ ನೋಡಿದವರಿಗೆ ಗೊತ್ತಾಗ್ತದೆ ಏನೆಲ್ಲ ಆಗ್ತದೆ. ಚಿಕ್ಕ ಮಕ್ಕಳನ್ನು, ಚಿಕ್ಕ ಒಂದು 2ನೇ ಕ್ಲಾಸಿನ ಹೋಗುವ ಮಗುವನ್ನು ನಿನ್ನೆ ಪದ ಹಾಡಿದ್ದು ನೋಡಿದರೆ ವಿಚಿತ್ರ ಕಂಡಿತು. ಜ್ಞಾಪಕ ಶಕ್ತಿ ಅದೆಲ್ಲ ವೇದಿಕೆಯಲ್ಲಿ ತೋರಿಸುವಂಥ ಅವಕಾಶವನ್ನು ಕಲ್ಕೂರು ಮಾಡಿಕೊಟ್ಟಿದ್ದಾರೆ. ನಮಗೆಲ್ಲ ಗೊತ್ತಿದೆ ಇವತ್ತು ಭಾಷಾವಾರ ದೇಶ ವಿಭಜನೆ ಆದಾಗ
ಕಾಶ್ಮೀರ ಆ ಸೈಡ್ನಲ್ಲಿರೋ ಹಿಂದೂಗಳನ್ನೆಲ್ಲ ಒದ್ದು ಹೊಡೆದು ಕೊಂದು ಓಡಿಸಿದರು. ನಾವು ಸಾಮತ ಅಂತೇಳಿ ಇಟ್ಟುಕೊಂಡೆವು. ಇವತ್ತೇನಾಗಿದೆ ಅಂತೇಳಿದರೆ ನಮ್ಮ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಹಿಂದೂ ದೇಶ ಅಂತೇಳಿ ಜಗತ್ತಿನಲ್ಲಿರುವುದು ನೇಪಾಳ ಇತ್ತು. ನೇಪಾಳ ಏನಾಯಿತು ನಮಗೆ ಗೊತ್ತಿದೆ. ಈಗ ಭಾರತಕ್ಕೆ ಬಿಸಿ ತಟ್ತಾ ಇದೆ. ಹಿಂದೂಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಇದರಿಂದ ನಾವು ಈಗ ಎಚ್ಚೆತ್ತುಕೊಂಡು ನಮ್ಮ ಧರ್ಮವನ್ನು, ನಮ್ಮ ಸಾಹಿತ್ಯ, ದೇವರ ಬಗ್ಗೆ ಉಳಿಸಿಕೊಳ್ಳುವ ಕೆಲಸ ಆಗಬೇಕಾಗಿದೆ. ಸರ್ವೇಶ ಮಂಡಳಿಯಿಂದ ಅಲೆವರಾಯರು 25 ವರ್ಷದಿಂದ ಸಾಹಸ ಮಾಡ್ತಿದ್ದಾರೆ. ಅವರ ಅಧ್ಯಾಪಕರು ಸಾವಿರಾರು ಮಕ್ಕಳಿಗೆ ವಿದ್ಯೆ ಕಲಿಸಿದ ಜೊತೆಗೆ ನಮ್ಮ ಧಾರ್ಮಿಕ ಒಂದು ಪ್ರಚಾರ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರ ಆ ಸಣ್ಣಕ್ಕೆ ಶುಭವನ್ನು ಹಾರೈಸುತ್ತಾ ಇವತ್ತು ಅವರ ಆ ಸಾಧನೆಯ ಒಂದು ಪುಸ್ತಕ ಬಿಡುಗಡೆ ಆಗಿದೆ. ನೀವೆಲ್ಲ ಓದಬೇಕು ಅಂತ ಹೇಳುತ್ತಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತಿದ್ದೇನೆ. ನಮಸ್ಕಾರ. ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ಆರಂಭಿಕ ಕಾಲದಲ್ಲೂ ಕೂಡ ಇದಕ್ಕೆ ಪೋಷಣೆಯನ್ನು ಮಾಡಿಕೊಂಡು ಬಂದವರು ಈ ವೇದಿಕೆಯಲ್ಲಿದ್ದಾರೆ. ನಮ್ಮನ್ನು ಉದ್ದೇಶಿಸಿ ಶುಭ ಹಾರೈಸಬೇಕು ಎಂದು ವಿನಂತಿಸ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣ ವಂದೇ ಜಗದ್ಗುರು ಶ್ರೀ ಗುರುಭ್ಯೋ ನಮಃ. ಮಹಾದೇವನ ಮಂಜುನಾಥ ಸ್ವಾಮಿಯ ಪೂಜೆ ಆಗ್ತಾ ಇದೆ ಒಳಗಡೆಯಲ್ಲಿ. ಇಲ್ಲಿಂದಲೇ ಶಿರಸಾಷ್ಟಾಂಗ ಭಕ್ತಿಪೂರ್ವಕ ನಮನಗಳನ್ನು ನಾವೆಲ್ಲರೂ ಸಲ್ಲಿಸುತ್ತಾ ಸರಿಯು ಅಂದ ತಕ್ಷಣ ನಮ್ಮ ಮನಸ್ಸು ಜಾಗೃತವಾಗುವಂಥದ್ದು ಪ್ರಭು ಶ್ರೀರಾಮಚಂದ್ರನ ಕಡೆಗೆ. ಆ ಪ್ರಭು ಶ್ರೀರಾಮಚಂದ್ರನ ನಮ್ಮೆಲ್ಲರ ಅಪೇಕ್ಷೆಯು ಇವತ್ತು ಸಾಕ್ಷಾತ್ಕಾರವಾಗಿದೆ. ರಾಮಲಲ್ಲನ ಸ್ಥಾಪನೆಯೂ ಆಗಿದೆ. ಅದೇ ರೀತಿ ನಮ್ಮೆಲ್ಲರ ಮನದಾಳದ ಅಪೇಕ್ಷೆ ನಮ್ಮ ಮನೆಯೊಳಗೂ ಅದು ಸ್ಥಾಪಿತವಾಗಬೇಕು. ಸಲೆ, ಸಾಹಿತ್ಯ, ಸಂಸ್ಕೃತಿ, ಸಂಸ್ಕಾರ, ಮಾತೃ ಸಂಸ್ಕೃತಿ. ನಾವು ತುಳುವರು, ನಾನು ಯಾವಾಗಲೂ ಹೇಳಿಕೊಂಡು ಪರಿಷತ್ತಿನಲ್ಲಿ 5 ಬಾರಿ ಅಧ್ಯಕ್ಷರಾಗಿ ಕನ್ನಡದ ಹೆಸರಲ್ಲಿ ನಾನಾಗಲಿ ಪುನೂರವರಾಗಲಿ ಮೆರೆದವರು. ಆದರೆ ನಮ್ಮೆಲ್ಲರ ಮಾತು ಒಂದೇ, ನಾವು ತುಳುವರು. ಅನುಷ್ಠಾನದಲ್ಲಿ ಗಟ್ಟಿ ಕನ್ನಡಿಗರು. ನಮ್ಮ ಮಾತಿನಲ್ಲಿ, ನಮ್ಮ ಕೃತಿಯಲ್ಲಿ, ನಮ್ಮ ಭಾಷೆಯಲ್ಲಿ, ನಮ್ಮ ವ್ಯವಹಾರದಲ್ಲಿ, ನಮ್ಮ ವರ್ತನೆಗಳಲ್ಲಿ, ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ, ಸಾಮಾಜಿಕ ಆಚರಣೆಗಳಲ್ಲಿ ಅಲ್ವಾ ಜಿ ಕೆ ಭಟ್ರೆ, ಅದರಲ್ಲಿ ಶುದ್ಧತೆ ಇದೆ. ಈ ತುಳುವ ಜನರಿಗೆ ಬುದ್ಧಿವಂತರು ಅಂತ ಹೊರಗಿನ ಜನ ಹೇಳುವುದೇ ಬುದ್ಧಿವಂತರು ಅಂತ ನಮಗೆ ಬೆನ್ನು ತಡ್ತಾರೆ. ನಾವು ತುಳುವರು ಅನುಷ್ಠಾನದಲ್ಲಿ ಗಟ್ಟಿ ಕನ್ನಡಿಗರು. ವೇದಿಕೆ ಮೇಲೆ ಜಬ್ಬಾರ್ ಬರಲಿ, ಪ್ರಭಾಕರ್ ಜೋಶಿ ಬರಲಿ, ಅಮೃತರು ಬರಲಿ. ಅಮೃತರು ಮಲಯಾಳ ಮನೆ ಭಾಷೆ ಅವರದ್ದು, ಜೋಶಿಯವರದು ಮರಾಠಿ, ಜಬ್ಬಾರದು ಬ್ಯಾರಿ ಭಾಷೆ. ಹೀಗೆ ಒಬ್ಬೊಬ್ಬರದು ಒಂದೊಂದು ಭಾಷೆ. ಆದರೆ ಎಷ್ಟು ಚಂದ, ಎಷ್ಟು ಶುದ್ಧವಾದಂಥ ಒಂದು ವ್ಯಾಕರಣಬದ್ಧ ಕನ್ನಡ ನೋಡಿ. ರಾಷ್ಟ್ರಾಭಿಮಾನ ದೇಶಾಭಿಮಾನದಲ್ಲಿ ಅಗ್ರಗಣ್ಯರು ನಾವು. ರಾಷ್ಟ್ರಾಭಿಮಾನ ದೇಶಾಭಿಮಾನದಲ್ಲಿ ನಾವು ತುಳುವರು ಅನುಷ್ಠಾನದಲ್ಲಿ ಗಟ್ಟಿ ಕನ್ನಡಿಗರು, ರಾಷ್ಟ್ರಾಭಿಮಾನ ದೇಶಾಭಿಮಾನದಲ್ಲಿ ಅಗ್ರಗಣ್ಯರು. ಕುದ್ಬುಲ್ ರಂಗರಾಯರ ಭೂಮಿ ಇದು. ಬಂಧುಗಳೇ, ಇದು ಎಲ್ಲದರ ಒಟ್ಟು ಮೂರ್ತ ಸ್ವರೂಪ ಮಕ್ಕಳಲ್ಲಿ ಜಾಗೃತಿ ಆಗಬೇಕು. ಮಕ್ಕಳಲ್ಲಿ ಅದು ಎಳೆಬೇಂದಲೇ ಬರಬೇಕು ಅನ್ನುವ ಬಹಳ ಮನದಾಳದ ಇಚ್ಛೆ ಅಥವಾ ತನ್ನ ಕರ್ತೃತ್ವ ಶಕ್ತಿ ಓರ್ವ ಶಿಕ್ಷಕನಾಗಿ ಪರಿಪೂರ್ಣ ಸಾಮರ್ಥ್ಯದಿಂದ 25 ವರ್ಷ ಈ ಸರಯು ಎನ್ನುವಂಥ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ಖ್ಯಾತಿ ಅಥವಾ ಕಟ್ಟಿ ಬೆಳೆಸಿದಂಥ ಸಾಧನಾ ವಿಶೇಷ ವ್ಯಕ್ತಿತ್ವ ಅದು ರವಿ ಅಲೆವರಾಯರದ್ದು ಅಂತ ಈ ಸಂದರ್ಭದಲ್ಲಿ ಅವರನ್ನು ವಿಶೇಷವಾಗಿ ಅಭಿನಂದಿಸುತ್ತಾ, ನಮಗೆಲ್ಲ ಬುದ್ಧಿವಾದ, ನಮಗೆಲ್ಲ ಇನ್ನು ಸಾಂಸ್ಕೃತಿಕ ಅಲ್ವಾ ಐತಾಳ್ರೆ, ಇನ್ನು ನಾವು ಅದನ್ನು ಕೇಳಿ ಇದ್ವಾಳಿ ಏನು ಮಾಡಲಿಕ್ಕೆ ಐತಾಳ್ರಿಗೆ ಯಾಕೆ ಅದು ಕರಗತ? ಅಮೇರಿಕದಲ್ಲಿ ನೆಲೆವಾಸಿ ಆಗಿದ್ದರು, ಅವತ್ತು ಅಮೇರಿಕದ ನಿವಾಸಿ. ಆದರೆ ಅವರು ಈ ಮಣ್ಣಿನ ವಾಸನೆ ಅವರಿಗೆ ಬಿಡುವುದಿಲ್ಲ. ಯಾಕಂದರೆ ಆರಂಭ ಕಾಲದಿಂದಲೇ ಐತಾಳ್ರ ಕುಟುಂಬದರೆ ಕಲೆ, ಸಾಹಿತ್ಯ, ಸಂಸ್ಕೃತಿಗಳು. ಹಾಗಾಗಿ ಅವರು ಇಂಗ್ಲೀಷಲ್ಲ, ಯಾವುದೇ ಭಾಷೆಯಲ್ಲಿ ಅದನ್ನು ಮಾಡಬಲ್ಲರು. ಅವರದೇ ಕಾರ್ಯಕ್ರಮ, ಇಂಗ್ಲೀಷ್ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಪೂಜ್ಯ ಪೇಜಾವರ್ಷಿಗಳ ಹೇಳಿದಂಥ ಮಾತು ಹಿರಿಯರು, ಬದುಕಿನ ಸೀಮೋಲ್ಲಂಘನ ಅದು ಯಕ್ಷಗಾನ ಯಾವುದೇ ಭಾಷೆಯಲ್ಲಿ ಮಾಡಿ, ಆದರೆ ಅದು ರಂಗಸ್ಥಳದ ಚೌಕಟ್ಟಿನ ಒಳಗೆ ಎಲ್ಲವೂ ಅಂತ. ಹಾಗೆ ನಮ್ಮ ಬದುಕಿಗೂ ಅದು ಮೀಸಲಾಗ್ತದೆ. ನಮ್ಮ ಸೀಮೋಲ್ಲಂಘನ ನಾವು ಎಲ್ಲೇ ಇರಲಿ, ಎಲ್ಲಾದರೂ ಎಂತಾದರೂ ಎಂದೆಂದಿಗೆ ನೀ ಕನ್ನಡವಾಗಿರೋದ್ರೆ ಬೇರೆ ಏನಲ್ಲ, ನಮ್ಮ ಮಾತೃ ಸಂಸ್ಕೃತಿಯಲ್ಲೇ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಬೇಕು. ಇದರಲ್ಲಿ ನಾವು ಮೇಲ್ಜಾತಿ ಕೀಳುಜಾತಿ ಅದು ನಮ್ಮ ಮಾತೃ ಸಂಸ್ಕೃತಿ. ಮೇಲ್ಜಾತಿ ಅಂತ ಯಾರು ದೇವರೇನು ಹೇಳಲಿಲ್ಲ, ನಮ್ಮನ್ನು ಮೇಲ್ಜಾತಿ ಅಂತ ದೇವರೇನು ಹೇಳಲಿಲ್ಲ. ಇದು ಬ್ರಿಟಿಷರು ನಮ್ಮನ್ನು ಒಡೆದಾಳುವ ತಂತ್ರದಲ್ಲಿ ನಮ್ಮನ್ನು ಮೇಲು ಕೀಳು ಹೇಳಿದ್ದಷ್ಟೇ. ನಮ್ಮ ಮಾತೃ ಸಂಸ್ಕೃತಿಯಲ್ಲಿ ಅದನ್ನು ನಾವು ಹೇಳಿದಾಗ ವೇದವೂ ಒಂದೇ, ನಾದವೂ ಒಂದೇ. ಚತುರ್ವೇದ ಪಂಡಿತರು ಪ್ರಭಾಕರ ಅಡಿಗರಿದ್ದಾರೆ. ಎಲ್ಲವೂ ಒಂದೇ, ಎಲ್ಲ ಭಾಷೆಗಳು ಒಂದೇ. ಆದರೆ ತಾಯಿ ಭಾರತಾಂಬೆಯ ಮಕ್ಕಳು ನಾವು, ಸನಾತನ ಸಂಸ್ಕೃತಿಯ ಪ್ರತೀಕರು. ಇದರ ಉಳಿವಿಕೆಯಲ್ಲಿ ಬಹುಶಃ ನಮ್ಮ ಸರಯು ಬಾಲ ಯಕ್ಷವೃಂದ, ಸರಯು ಅಂತೇಳಿದರೆ ಅದೊಂದು ಜಾಗೃತಾವಸ್ಥೆ. ಇದರ ಸಾಧನೆ ಬಹಳ ದೊಡ್ಡದು ಅಂತ ಹೇಳ್ತಾ, ಇದೇ ಸಂದರ್ಭದಲ್ಲಿ ನಮ್ಮ ಮಿತ್ರ
ನಾನಾಗಲಿ ನವನೀತ ಆಗಲಿ, ನಾನು ಮಂಗಳೂರಿಗೆ 78ನೇ ಇಸ್ವಿಗೆ ಬಂದವ. 78ನೇ ಇಸ್ವಿಯ ಆರಂಭದ ದಿನದಲ್ಲೇ ನಾವು ಜಿ ಕೆ ಭಟ್ರನ್ನು ಹೇಗೆ ನೋಡಿದ್ದೆವೋ ಹಾಗೆ ನಾವು ಪರಮೇಶು ಜೊತೆಯಾಗಿ ಇಲ್ಲಿ ನಾವು ಈ ಕದ್ರಿಕಂಬಳ ಪರಿಸರದಲ್ಲಿ ನಮ್ಮ ಬದುಕನ್ನು ಕಟ್ಟಿಕೊಂಡವರು. ಬೇರೆ ಬೇರೆ ರೂಪದಲ್ಲಿ ಧಿಕ್ಕಾರ ಹೇಳುವುದರಲ್ಲೂ ಇತ್ತು, ನಾವು ಜೈಕಾರ ಹೇಳುವುದರಲ್ಲಿ ಇತ್ತು. ಇದರಲ್ಲಿ ಪರಮೇಶು ಇವರು, ಶಂಕರ ಶೆಟ್ಟರು ಇವರದೆಲ್ಲ ಬಳಗ, ಆ ಬಳಗದ ಇದ್ದರೆ. ಆದರೆ ಯಾರಿಗಾದರೂ ಸಾಹಿತ್ಯ ಪರಿಷತ್ನಲ್ಲಿರುವಾಗ ನನಗೆ ಪರಿಪೂರ್ಣವಾಗಿ ಸದ್ದುಗೊದ್ದಲವಿದ್ದರೆ ಹಿಂದಿನಿಂದಲೇ ಕುಳಿತುಕೊಂಡು ಅದಕ್ಕೆ ಶಕ್ತಿ ನೀಡಿದಂಥ ಮಹಾನ್ ಚೇತನ ಪಿ ವಿ ಪರಮೇಶ್, ಮಹಾನ್ ಚೇತನ. ಅದರಲ್ಲಿ ಏನು ಎರಡು ಮಾತಿಲ್ಲ. ಅದರಲ್ಲಿ ನಿಸ್ಪೃಹ ಮತ್ತು ಸ್ವಲ್ಪ ಖಡಕ್. ನಾನು ಸ್ವಲ್ಪ ಅವರೊಟ್ಟಿಗೆ ಸುಧಾರಿಸಿಕೊಳ್ತಾ ಇದ್ದೆ. ಪರಮೇಶ್ ಅದು ಹಾಗಾಗುವುದಿಲ್ಲ, ಬೇಡ ಹೇಳೋದು ನಿಮ್ಮ ವ್ಯಕ್ತಿತ್ವ, ನಿಮ್ಮ ವ್ಯಕ್ತಿಗತ ಅದು ಅಭಿಪ್ರಾಯ ಇರ್ಬೋದು. ಆದರೆ ಎಲ್ಲರ ವ್ಯವಸ್ಥೆಯ ಪ್ರಕಾರ ಮತ್ತು ಸಮಾಜದ ಒಂದು ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಅದು ಅವರು ಬೇಕು ಅಂತ ಹೇಳ್ತಾ ಇದ್ದೆ. ಅದನ್ನು ಒಪ್ಪುತ್ತಿದ್ದರು ಅವರು, ನಾನು ಹೇಳಿದ್ದು ಒಪ್ಪುತ್ತಿದ್ದರು. ಅವರು ಶ್ರೀಮತಿಯವರು ನಮ್ಮದೇ ವಿದ್ಯಾಸಂಸ್ಥೆಯಲ್ಲಿ ಭಾಳ ಒಳ್ಳೆಯ ಅಧ್ಯಾಪಕಿಯಾಗಿ ಶಾರದಾ ವಿದ್ಯಾಲಯದಲ್ಲಿ ನನ್ನ ಮಕ್ಕಳಿಗೂ ಗುರುವಾಗಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನನ್ನ ತುಂಟ ಮಗನನ್ನು ಒಳ್ಳೆ ರೀತಿ ನಿಗ್ರಹಿಸಿದ್ದಾಳೆ ಅವಳು. ಅದರಲ್ಲಿ ಎರಡು ಮಾತೆಲ್ಲ. ಅವರ ತಂದೆಯವರು ಹಾಗೆ ಬಹಳ ಅನುಷ್ಠಾನ, ಬಹಳ ಒಂದು ತಹಶೀಲ್ದಾರಾಗಿ ಅವರ ಶಿಸ್ತುಬದ್ಧ ಜೀವನವನ್ನು, ಅವರ ಕುಟುಂಬದ ಜೀವನವನ್ನು ನಾನು ಕಂಡವ. ಪಿ ವಿ ಪರಮೇಶ್ವರವರ ಆ ಚಿಂತನೆ ಬಹುಶಃ ಅದಕ್ಕೆ ಸಾಕ್ಷಿ ಮೊನ್ನೆ ಅವರ ವೈಕುಂಠ ಸಮಾರಾಧನೆಯಲ್ಲಿ ಬಂದಂಥ ಎಲ್ಲ ಬಳಗ ಬಹಳ ಪ್ರೀತಿಯಿಂದ ಎಲ್ಲರೂ ಬಂದಿದ್ದಾರೆ, ಬಹಳ ಪ್ರೀತಿಯಿಂದ ಚೆನ್ನಾಗಿ ಅದನ್ನು ಮಾಡಿದ್ದಾರೆ. ಬಂಧುಗಳೇ, ನಾವು ಇಂಥವರ ಸ್ಮರಣೆಯನ್ನು ಮಾಡಿದಾಗ ಅವರ ಬದುಕಿನ ಲೋಪದೋಷಗಳು ಅದು ವೈಯಕ್ತಿಕ, ನಮ್ಗೆ ಅವಶ್ಯಕತೆ ಅಲ್ಲ. ಆದರೆ ಬದುಕಿನಲ್ಲಿ ಸಮಾಜಮುಖಿಯಾದಂಥ ಸಾಧನಾ ಸಾರ್ಥಕ್ಯತೆಯನ್ನು ಈ ರೀತಿಯಲ್ಲಿ ನಾವು ಗೌರವಿಸಿದಾಗ ಇದು ನಮಗೆಲ್ಲರಿಗೂ ಪ್ರೇರಣಾದಾಯಕ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ನೆಲೆಯಲ್ಲಿ ಅಲೆವರಾಯರು ನಾವೆಲ್ಲ ಅದರಲ್ಲಿ ಸರಯು ಬಾಲವರಿಂದ ಅಂದರೆ ನಾವು ಅದರ ಸದಸ್ಯರೇ. ಅದು 25 ಅಲ್ಲ 50ನೇ ವರ್ಷದ ಆಚರಣೆಯು ಮಂಜುನಾಥ ದೇವರ ಕ್ಷೇತ್ರ ಹೀಗೆ ಆಗಲಿ, ದೇವರು ನಮಗೂ ಆರೋಗ್ಯ ಕೊಡಲಿ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ, ಏನು ಪುನೀತ್ ಬೆಂಗಳೂರಿಂದ ಬಂದಿದ್ದೆ ನೀನು, ನಾವೆಲ್ಲ ಹೀಗೆ ಇದನ್ನು ಸಂಭ್ರಮಿಸೋಣ. 50 ಹೋಗಿ 75. ಇವತ್ತು ಕೃಷ್ಣವೇಷ ರಾಷ್ಟ್ರೀಯ ಮಕ್ಕಳ ಉತ್ಸವ. ನಿನ್ನೆ ರಾತ್ರಿ 2 ಗಂಟೆ ಏನು ಮಕ್ಕಳ ಉತ್ಸವ, 6 ತಿಂಗಳ ಕೆಳಗಿನ ಅಮ್ಮಂದಿರು ತಾಯಂದಿರು ಬಂದು ಮಗುವನ್ನು ತೊಟ್ಟಿಲಿಗೆ ಹಾಕ್ತಾ ಇದ್ದಾರೆ. ಅದು ಅಕಸ್ಮಾತ್ತಾಗಿ ಎಲ್ಲ ಅದರ ಫಲಕಗಳಲ್ಲಿ ಪ್ರಥಮ ಬಂತು. ನವನೀಶ್ ಶೆಟ್ಟಿ ಹೇಳಿದ, ಇಲ್ಲ ಸರ್ ಅದು ಇಲ್ಲ, ಅದು ಪ್ರದೀಪ ಅಂದರೆ ನಾವು ಮಿತ್ರರು, ಅದು ತೆಗೆದು ಬೇಡ ಅದು, ಯಾಕಂದರೆ ಎಲ್ಲ ಮಕ್ಕಳು ಪ್ರಥಮವೇ ಅಂತ. ನಮ್ಮ ಎಲ್ಲ ಮಕ್ಕಳು ಕೃಷ್ಣರೇ, ಎಲ್ಲ ಮಕ್ಕಳು ಅವರ ತಂದೆ ತಾಯಿಗಳಿಗೆ ಸಮಾಜಕ್ಕೆ ಅವರು ಪ್ರಥಮರಾಗಬೇಕಾದರೆ ಇಂಥ ವೇದಿಕೆಗಳಲ್ಲಿ, ಇಂಥ ಚಿಂತನೆಗಳಲ್ಲಿ ಯಕ್ಷಗಾನ ಕಲೆಯನ್ನು ಸುಸಂಸ್ಕೃತವಾದ ಬದುಕಿನ ಜ್ಞಾನಕ್ಕೋಸ್ಕರ ನಮ್ಮದಾಗಿರಿಸಿಕೊಂಡು ಮಂಜುನಾಥ ದೇವರ ಸಾನ್ನಿಧ್ಯದಲ್ಲಿ ನಮ್ಮ ಆರಾಧ್ಯ ವ್ಯವಸ್ಥೆಯಲ್ಲಿ ಮಾತೃ ಸಂಸ್ಕೃತಿಯಲ್ಲಿ ಕಟ್ಟಿಕೊಳ್ಳೋಣ ಅಂತ ಹೇಳ್ತಾ, ವಿಶೇಷವಾಗಿ ಇವತ್ತು ಪುರಸ್ಕೃತರಾದರಲ್ಲ ಸನ್ಮಾನ ಪಿ ವಿ ಪರಮೇಶ್ವರ ಹೆಸರಲ್ಲಿ ನಾಗೇಶ್ ಕಾರಂತರು ಏನು ಗೌರವವನ್ನು ಪಡೆದುಕೊಂಡಿದ್ದಾರೆ, ಅವರ ಬದುಕಿನ ಸಾರ್ಥಕ್ಯದ ನೆಲೆಯಲ್ಲಿ ಮಂಜುನಾಥ ದೇವರು ಕೃಷ್ಣ ಲೀಲೋತ್ಸವ ದಿನ ಅವರಿಗೆ ಮಾಡಿದಂಥ ಒಂದು ಅನುಗ್ರಹ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅವರಿಗೂ ಶುಭಾಶಯ ನುಡಿಗಳೊಂದಿಗೆ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಇವತ್ತು ಕಟೀಲಲ್ಲಿ ಕೃಷ್ಣವೇಷದ ಸ್ಪರ್ಧೆ ಕಲ್ಕುರ ಪ್ರತಿಷ್ಠಾನದ ಸಹಯೋಗದೊಂದಿಗೆ ಅಲ್ಲಿ ಜರುಗ್ತದೆ. ಆ ಕಾರ್ಯಕ್ರಮಕ್ಕೆ ಅವರಿಗೆ ಮುಂದಕ್ಕೆ ತೆರಳಲಿಕ್ಕಿದೆ. ಅದಕ್ಕೆ ನಾವು ಮಾಡುತ್ತಾ ಈ ನಮ್ಮ ಗೌರವವನ್ನು ಸ್ವೀಕರಿಸಿದಂಥ ನಾಗೇಶ್ ಕಾರಂತರು ಈ ವೇದಿಕೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಶುಭ ಹಾರೈಸಬೇಕು ಎಂದು ವಿನಂತಿಸ್ತಾ ಇದ್ದೇವೆ. ಪುನೀತ್ ಅವರು ನಮ್ಮ ಗೌರವವನ್ನು ಸ್ವೀಕರಿಸ್ಕೊಳ್ಬೇಕು. ಪುನೀತ್ ಅವರು ನಮ್ಮ ಸಂಸ್ಥೆಯಲ್ಲಿ ಒಬ್ಬರು ವಿದ್ಯಾರ್ಥಿಯಾಗಿದ್ದ. ಮೋಹನ್ ಕೊಪ್ಪಳ ಅವರು ದಯವಿಟ್ಟು ಬನ್ನಿ ನಮ್ಮ ವೇದಿಕೆ. ಪುನೀತ್ ಅವರು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿ ಆಗಿರುವಾಗಲೂ ಕೂಡ ಈ ಕೃಷ್ಣವೇಷಕ್ಕೆ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಅದರಲ್ಲಿ ಕಲಿತ ನಂತರ ಉದ್ಯೋಗ ಸಿಕ್ಕಿತು. ಪ್ರತಿ ವರ್ಷವೂ ಕೂಡ ಅಷ್ಟಮಿಯ ಮರುದಿವಸ, ಅಷ್ಟಮಿ ದಿವಸ ಅವನು 2 ರಜೆ ಮಾಡೇ ಮಾಡ್ತಾನೆ. ಅದು ಅವನ ಜೀವ ಸೆಳೆತ ಹಾಗೇ ಇದೆ. ನಮ್ಮ ಜೊತೆಗೆ ಬೆಂಗಳೂರಲ್ಲಿದ್ದಾರೆ. ಆದರೆ ನಮ್ಮ ವಿದ್ಯಾಸಂಸ್ಥೆಯ ಶಿಷ್ಯರಾಗಿ ಮೋಹನ್ ಕೊಪ್ಪಳವರು ಬನ್ನಿ. ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ ಮತ್ತು ಕಲಾರಂಗದಲ್ಲಿ ಬಹಳ ಪ್ರಮುಖ ವಾಹಿನಿಯಲ್ಲಿರುವಂಥ ಮೋಹನ್ ಕೊಪ್ಪಳವರು ನಮ್ಮ ಜೊತೆ ಇರಬೇಕು ಎಂದು ವಿನಂತಿಸ್ತಾ, ನಾಗೇಶ್ ಕಾರಂತರು ನಮ್ಮನ್ನು ದೇಶ ಶುಭ ಹಾರೈಸಬೇಕು ಎಂದು ವಿನಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಮಂಜುನಾಥ ಸ್ವಾಮಿ ಪರಿವಾರ ದೇವರುಗಳನ್ನು ಮನಸ್ಸ ಧ್ಯಾನಿಸುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ಜಂಟಿ ಸಂಸ್ಥೆಗಳ ಪದಾಧಿಕಾರಿಗಳೇ, ಹಿರಿಯರೇ, ಕಿರಿಯರೇ, ಶ್ರೀಯುತ ಪಿ ವಿ ಪರಮೇಶ್ವರ ಬಗ್ಗೆ 1-2 ಮಾತಾಡುವುದಕ್ಕೆ ನಾನು ಬಯಸ್ತೇನೆ. ಅವರು ನಾನು ತುಂಬ ಮಿತ್ರರು ಹಾಗೂ ನನಗೆ ದೂರದ ಸಂಬಂಧಿಯೂ ಹೌದು.
ಅವರು ನಾನು ತುಂಬ ಯಕ್ಷಗಾನ ಬಯಲಾಟಗಳಲ್ಲಿ ಒಟ್ಟಿಗೆ ವೇಷ ಮಾಡಿದವರು. ಮತ್ತು ಇನ್ನೂ ಒಂದು ವಿಶೇಷವಾದ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಏನು ಅಂತ ಹೇಳಿದರೆ, ಮಾರಿಯಮ್ಮ ದೇವಸ್ಥಾನ ಸುರತ್ಕಲ್ ಇಲ್ಲಿ 1991ರಲ್ಲಿ ಹವ್ಯಾಸಿ ಯಕ್ಷಗಾನ ಸ್ಪರ್ಧೆ, ಟೆಂಕುತಿಟ್ಟನ ಯಕ್ಷಗಾನ ಸ್ಪರ್ಧೆ ನಡೆದಾಗ ಅವರು ಅವರ ಟೀಮಿನಲ್ಲಿ ಭಾಗವಹಿಸಿದ್ದರು. ನಾನು ನನ್ನ ಟೀಮಾದ ಯಕ್ಷಗಾನ ಕಲಾಮಂಡಳಿ NMPTಯ ಟೀಮಿನಿಂದ ಭಾಗವಹಿಸಿದ್ದೆ. ಆ ಸ್ಪರ್ಧೆಯಲ್ಲಿ ಕೇಶಾವರಿ ಬಣ್ಣದ ವೇಷದ ಪ್ರಥಮ ಪ್ರಥಮ ಬಹುಮಾನ PV ಪರಮೇಶ್ವರು ಪಡೆದಿದ್ದರು. 2ನೇ ಬಹುಮಾನ ನಾನು ಪಡೆದಿದ್ದೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುವುದಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. PV ಪರಮೇಶ್ವರು ಅಪ್ರತಿಮ, ಶ್ರೇಷ್ಠ, ನ ಭೂತೋ ನ ಭವಿಷ್ಯತಿ ಎಂಬಂತಹ ಮಟ್ಟದ ಒಂದು ಯಕ್ಷಗಾನ ಕಲಾವಿದ. ಯಕ್ಷಗಾನ ರಂಗದಲ್ಲಿ ಹಿಮ್ಮೇಳಾಗಲಿ ಮುಮ್ಮೇಳಾಗಲಿ, ಬಣ್ಣಗಾರಿಕೆ, ವೇಷಭೂಷಣ ಎಲ್ಲ ವಿಚಾರದಲ್ಲಿಯೂ ತನ್ನ ಕೈಯನ್ನಾಡಿಸಿ ಅವರು ಸೈ ಎನಿಸಿಕೊಂಡವರು. ಯಾವುದೇ ಒಬ್ಬ ವೃತ್ತಿಪರ ಕಲಾವಿದನಿಗೆ ಸರಿಸಾಟಿ ಇಲ್ಲದ ರೀತಿಯಲ್ಲಿ ಅವರು ವಿಜೃಂಭಿಸಿದವರು. ಅಂತಹ ಶ್ರೇಷ್ಠ ಧೀಮಂತ ಕಲಾವಿದನ ಹೆಸರಿನಲ್ಲಿ ಯಕ್ಷಸರೆಯು ಕೊಟ್ಟಂತಹ ಈ ಪ್ರಶಸ್ತಿಯನ್ನು ನಾನು ಸಂತೋಷದಿಂದ ಸ್ವೀಕರಿಸಿದ್ದೇನೆ. ಈ ನನಗೆ ಸಂದಂತಹ ಈ ಗೌರವ ಯಕ್ಷಕಲಾ ಮಾತೆಗೆ ಚರಣಾರವಿಂದಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ಈ ಹೊತ್ತಿನಲ್ಲಿ ನನ್ನ ಯಕ್ಷಗುರುಗಳಾದಂತಹ ದಿವಂಗತ ಪಣಂಬೂರು ಕೃಷ್ಣ ಕಾರಂತರನ್ನು ಖಂಡಿತವಾಗಿಯೂ ನೆನಪಿಸಿಕೊಳ್ತಾ ಇದ್ದೇನೆ. ಮತ್ತು ನನ್ನ ನಾಟ್ಯವನ್ನು ಇನ್ನಷ್ಟು ತೀಡಿ ಪ್ರಬುದ್ಧ ಕಲಾವಿದನಾಗಿ ರೂಪಿಸುವುದಕ್ಕೆ ನನ್ನನ್ನು ಶಿಕ್ಷಕರಾಗಿ ನನ್ನನ್ನು ತಿದ್ದಿದವರು ಶ್ರೀಯುತ ಪಣಂಬೂರು ಪರಮೇಶ್ವರ ಐತಾಳರು, ಅವರ ತಮ್ಮ ಶ್ರೀಯುತ ಪಣಂಬೂರು ಶ್ರೀಧರ ಐತಾಳರು ಹಾಗೂ ನಮ್ಮ ಯಕ್ಷಗಾನ ಶ್ರೇಷ್ಠ ಭಾಗವತರಾದ ಪಣಂಬೂರು ವೆಂಕಟರಮಣ ಐತಾಳರು, ಇವರುಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇನೆ. ಈ ಪ್ರಶಸ್ತಿಯನ್ನು ಕೊಡಮಾಡುವುದಕ್ಕೆ ಮನಮಾಡಿ ನನ್ನನ್ನೇ ಆಯ್ಕೆ ಮಾಡಿದಂತಹ ಸರಯುನ ಎಲ್ಲ ಪದಾಧಿಕಾರಿಗಳಿಗೆ ಶಿರಬಾಗಿ ನಮಿಸುತ್ತಾ, ಅದರಲ್ಲೂ ವಿಶೇಷವಾಗಿ ರವಿ ಅಲೆವೂರಾರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮಾತಿನಿಂದ ವಿರಮಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. PV ಪರಮೇಶ್ವರು ಕದರಿ ದೇವಸ್ಥಾನದ ಎಲ್ಲ ಚಟುವಟಿಕೆಗಳಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದವರು. 7ನೇ ದೀಪೋತ್ಸವ ದಿವಸ ಬಿಜಯ್ ಚರ್ಚ್ ಒಂದು ಯುವಕ ಸಂಘ ಅಂತ ಅವರೇ ಬಂದು ಯಕ್ಷಗಾನ ಮಾಡ್ತಾಯಿದ್ರು. ಅದರಲ್ಲಿ ಕೂಡ ತುಂಬ ಮುಖ್ಯವಾಹಿನಿಯಲ್ಲಿದ್ದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಈ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಇವತ್ತು ಪೂಜೆ ಆಗುವಾಗಲೇ ಸಂಸ್ಮರಣೆ ಎಲ್ಲ ಆಗ್ತಾಯಿತ್ತು. ಅವರ ನೆನಪಿನಲ್ಲಿ ನಾಗೇಶ್ ಕಾರಂತರನ್ನು ಗೌರವಿಸಿದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಅತಿಥಿಗಳಿದ್ದಾರೆ. ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ ಮತ್ತು ನಮ್ಮ ಜೊತೆ ಇಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಿರುವಂಥ ಮೋಹನ್ ಕಪ್ಪಳವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಸರಯು ಬಾಲಯಕ್ಷ ವೃಂದ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ, ಧರ್ಮದರ್ಶಿ ಹರಿಕೃಷ್ಣಪ್ಪನವರು ನಮ್ಮ ಗೌರವಾಧ್ಯಕ್ಷರು, ಅವರಿಗೆ ಶಾಲು ಹೊದಿಸಿ ಗೌರವಿಸಬೇಕು ಎಂದು ವಿನಂತಿಸ್ತಾ ಇದ್ದೇವೆ. ನಮ್ಮ ಮಕ್ಕಳೆಲ್ಲ ಈಗ ಸಿದ್ಧರಾಗಿದ್ದಾರೆ. ಸುಮಾರು 4 ಗಂಟೆಯ ಒಂದು ಯಕ್ಷಗಾನ ಪ್ರಸಂಗವನ್ನು ನಾವು ಸಿದ್ಧಗೊಳಿಸಿದ್ದೇವೆ. ಮತ್ತು ನಮಗೆ 4 ಗಂಟೆಗೆ ಸರಿಯಾಗಿ ಇಲ್ಲಿ ಸಭಾ ಕಾರ್ಯಕ್ರಮ ಜರುಗಬೇಕು, ಮತ್ತು ಯಕ್ಷಗಾನ ಆಗಬೇಕು, ನಾಟಕ ಆಗಬೇಕು, ಮತ್ತು ಪುನಃ ಯಕ್ಷಗಾನ ಇದೆ. ಹೀಗೆಲ್ಲ ಕಾರ್ಯಕ್ರಮ ಜೋಡಣೆ ಇರುವಂಥ ಸಂದರ್ಭದಲ್ಲಿ ತಾವುಗಳಲ್ಲಿ ತುಂಬ ನಮಗೆ ಸಹಕಾರ ನೀಡಿದ್ದೀರಿ. ಎಲ್ಲರಿಗೂ ಕೂಡ ಸ್ಮರಣಿಕೆ ನೀಡುವ ಮೂಲಕ ನಾವು ಧನ್ಯವಾದ ನೀಡ್ತಾ ಇದ್ದೀವಿ. ವಸಂತ್ ಕುಮಾರ್ ಅವರಿಗೆ, ಸೇರಾಜೆ GK ಭಟ್ರವರಿಗೆ, ನಮ್ಮ ಅಧ್ಯಾಪಕರಿಗೆ ಹಾಗೂ ಐತಾಳರಿಗೆ ಎಲ್ಲರಿಗೂ ಕೂಡ ನಮ್ಮ ಧನ್ಯವಾದವನ್ನು ಸ್ಮರಣಿಕೆ ನೀಡುವುದರೊಂದಿಗೆ ಸಹಕಾರ ಮಾಡಿದ ನಿಮಗೂ ಕೂಡ ಭಾಳ ಒಳ್ಳೆಯ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಹಕಾರ ನೀಡಿದ್ದೀರಿ. ನಿಮಗೆಲ್ಲರೂ ಕೂಡ ನಾವು ವಂದನೆಗಳು ಸಲ್ಲಿಸ್ತಾ ಯಕ್ಷಗಾನವನ್ನು ಪ್ರಾರಂಭಿಸ್ತಾ ಇದ್ದೀವಿ. ನಮ್ಮ ಮಕ್ಕಳು ಸಿದ್ಧರಾಗಿ ಒಂದು 10 ನಿಮಿಷ ಒಳಗೆ ಇಲ್ಲಿ ವೇದಿಕೆ ಸಿದ್ಧವಾಗ್ತದೆ. ಆ ಕಾರ್ಯಕ್ರಮ ನೆರವೇರಿಸಿಕೊಡೋದಕ್ಕೆ ತಮಗೆಲ್ಲ ಅನುವು ಮಾಡಿಕೊಡ್ಬೇಕು ಅಂತ ವಿನಂತಿಸ್ತಾ ಎಲ್ಲರಿಗೂ ವಂದಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಮೂಲ ಪ್ರೇರಕರಾದಂಥ ಸುಧಾಕರ್ ಪೇಜ ಅವರು 25 ವರ್ಷವೂ ನಮ್ಮ ಜೊತೆ ಇದ್ದರು. ಮತ್ತು 25 ವರ್ಷವೂ ಕೂಡ ಕದ್ರಿಯ ಪ್ರಥಮ ದಿವಸ ನಮ್ಮ ಸರಯು ಬಾಲ ಯಕ್ಷವೃಂದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ತುಂಬ ವರ್ಷವೂ ನಾವು
ಜಾತ್ರೆಗೆ ಆಟ ಮಾಡಿದ್ದೇವೆ. ಮತ್ತು 25 ವರ್ಷ ನಾವು ಇಲ್ಲಿ ಆಟ ಮಾಡಿದ್ದು ನಿರಂತರವಾದ ಸರಯುವಿನ ಮೂಲಕ. ನಮ್ಮ ತಂದೆಯವರ ಹೆಸರಿನಲ್ಲಿ 53 ವರ್ಷಗಳಿಂದ ಇಲ್ಲಿ ಯಕ್ಷಗಾನ ಕಾವಿ ಸುಬ್ರಹ್ಮಣ್ಯ ಯಕ್ಷಗಾನ ಮಂಡಳಿ ಅವರಿಗೆ ನಾವು ಇಲ್ಲಿ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ. ನಾಗೇಶ್ ದೇವಾಡಿಗ ಕದರಿ ಒಂಚೂರು ವೇದಿಕೆಗೆ ಬರಬೇಕು, ನಮ್ಮ ಸ್ಮರಣೆಗೆ ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.